व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्ची ग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्. ಶ್ರೀರಾಮಚಂದ್ರನ ಬಳಿಗೆ ಬಂದ ಭರತ ಬಗೆ ಬಗೆಯಿಂದ ಧರ್ಮದ ಎಳೆಗಳನ್ನು ಹಿಡಿದು ಕಟ್ಟಿಹಾಕಿ ರಾಮನನ್ನು ಮರಳಿ ಅಯೋಧ್ಯೆಗೆ ಕೊಂಡೊಯ್ಯಬೇಕು ಅಂತ ಬಯಸಿದ. ರಾಮಚಂದ್ರನು ತನ್ನ ದೃಷ್ಟಿಯಲ್ಲಿ ಧರ್ಮದ ಅನೇಕ ವ್ಯಾಖ್ಯೆಗಳನ್ನು ಹೇಳಿ ಸನಾತನವಾದ ಧರ್ಮಗಳಿಗೆ ಸಹಕಾರಿಯಾದ ಧರ್ಮಗಳು ಧರ್ಮ ಅಂತ ಅನ್ನಿಸ್ತಾವೆ ಹೊರತು ಸನಾತನ ಧರ್ಮದ ಅಡಿಪಾಯವನ್ನು ಕಳಚಿಕೊಂಡು ಆ ಕ್ಷಣಕ್ಕೆ ಅದು ಏನೇ ಧರ್ಮ ಅಂತನ್ನುವ ನೆಲೆಯಲ್ಲಿ ನಮ್ಮ ಮನಸ್ಸನ್ನು ಒಲಿಸಿಕೊಂಡರೂ ಕೂಡ ಅದು ಶಾಶ್ವತ ಧರ್ಮ ಅಂತ ಅನಿಸುವುದಿಲ್ಲ. ಸನಾತನ ಧರ್ಮ ಅಂದರೆ ಎಂದಿಗೂ ನಾಶಗೊಳ್ಳದ ವ್ಯಾಲ್ಯೂ. ಆ ವ್ಯಾಲ್ಯೂವನ್ನು ಈಗ ಮಾತು ತಪ್ಪುವುದು ಅಂತನ್ನುವ ಈ ಮಾತು ತಪ್ಪಿದರೆ ತೊಂದರೆ ಇಲ್ಲ ಅಂತ ನೀನು ಸಮರ್ಥಿಸಿ ನನ್ನ ಇರುವಿಕೆಯಿಂದಾಗಿ ಎಲ್ಲರಿಗೂ ಸಂತೋಷ ಆಗುತ್ತೆ ಅನ್ನೋದನ್ನು ಸಮರ್ಥಿಸಬಹುದು. ಆದರೆ ನಾಳೆ ಮಾತು ತಪ್ಪುವುದು ಅನ್ನುವ ಒಂದು ನೆಲೆಯಲ್ಲಿ ರಾಮಚಂದ್ರನೇ ಮಾತು ತಪ್ಪಿದ್ದಾನೆ, ಇನ್ನು ನಮ್ಮದೇನು? ಅದರಲ್ಲಿ ನಾವು ಯಾವುದೇ ರೀತಿಯಿಂದ ತಪ್ಪಿತಸ್ಥರಲ್ಲ ಅಂತ ನಾಳೆ ರಾಮನನ್ನು ಮುಂದಿಟ್ಟುಕೊಂಡು ಮಾತನಾಡುವಂತಾಗತ್ತೆ. ಆ ಕಾರಣಕ್ಕಾಗಿ ಸಾಧ್ಯ ಇಲ್ಲ ಅಂತ ಹೇಳುವಾಗ ಜಾಬಾಲಿ ಋಷಿಗಳು ಕೂಡ ಯಾರ ಮಾತನ್ನು ನಡೆಸಬೇಕು ನೀನು? ಅದು ನಡೆಸಬೇಕಾದ ವ್ಯಕ್ತಿಯ ಅಸ್ತಿತ್ವವೇ ಈ ನೆಲದಲ್ಲಿ ಇಲ್ಲ ಅಂದಾಗ ಅಲ್ಲಿ ಹೋದವನಿಗೆ ಇಲ್ಲಿಂದ ಮಾತು ನಡೆಸಿಕೊಟ್ಟು ಆಗಬೇಕಾದ ಸಂತೋಷ ಏನಿದೆ ಅಂತ ಹೀಗೆ ನಾಸ್ತಿಕ್ಯವಾದವನ್ನು ಮಂಡಿಸಿದಾಗ ರಾಮಚಂದ್ರ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಹೇಳ್ತಾ ಇದ್ದಾನೆ. ಸತ್ಯಂಚ ಧರ್ಮಂಚ ಪರಾಕ್ರಮಂಚ ಭೂತಾನುಕಂಪಾಂ ಪ್ರಿಯವಾದಿತಾಂಚ ದ್ವಿಜಾತಿ ದೇವಾತಿಥಿ ಪೂಜನಂಚ ಪಂಥಾನಮಾಹುಸ್ತ್ರಿದಿವಸ್ಯ ಸಂತಃ. ರಾಮಚಂದ್ರ ಅವನ ಮಾತಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವುದರ ಜೊತೆಗೆ ಸ್ವಲ್ಪ ಕಠೋರವಾಗಿ ಮಾತಾಡ್ತಾನೆ. ತನ್ನಾಸ್ತಿಕ್ಯವಾದ ಹೇತು, ಅವನ ನಾಸ್ತಿಕ್ಯಕ್ಕೆ ಇಂಬು ಕೊಡುವಂತಹ ಮಾತುಗಳಿಗೆ ತಾನು ಕೋಪಗೊಂಡು ಉಗ್ರತೇಜಾಹ. ರಾಮಚಂದ್ರ ಕೋಪ ಮಾಡಿಕೊಳ್ಳುವುದು ಅಂತ ಅನ್ನೋದು ಬಹಳ ಕಮ್ಮಿ, ಇಲ್ಲವೇ ಇಲ್ಲ ಹೇಳಬೇಕು. ಹಾಗೂ ಕೋಪ ಬಂದಿದೆ ಅಂದರೆ ಅದಕ್ಕೆ ತುಂಬ ಬಲವಾದ ಕಾರಣ ಇರುತ್ತೆ. ಈ ಕೈಲಾಗದವರ ಕೋಪ ಅಲ್ಲ ಅದು. ಕಾರಣ ಇದ್ದು ತಾನು ಕೋಪದಿಂದ ಮಾತಾಡುವಾಗಲೂ ಏನು ಮಾತಾಡ್ತಾ ಇದ್ದೇನೆ ಅಂತ ಎಚ್ಚರ ಇದ್ದು ಮಾತಾಡುವವನು. ಹಾಗಿರುವ ರಾಮಚಂದ್ರ ಅಥ ಅಬ್ರವೀತ್ ನೃಪತೇ ತನೂಜಃ ವಿಗರ್ಹಮಾಣೋ ವಚನಾನಿ ತಸ್ಯ. ಅವನ ಮಾತುಗಳನ್ನು ಖಂಡಿಸುತ್ತಾ, ಜಾಬಾಲಿ ಋಷಿಗಳ ಮಾತನ್ನು ಖಂಡಿಸುತ್ತಾ ಮೊದಲು ಹೇಳ್ತಾನೆ, ಪ್ರಾಮಾಣಿಕತೆ, ಧಾರ್ಮಿಕ ನೆಲೆಗಟ್ಟು, ಶೌರ್ಯ, ಭೂತಗಳ ಮೇಲೆ, ಉಳಿದ ಎಲ್ಲ ಜೀವಗಳ ಮೇಲೆ ಒಳ್ಳೆಯ ಅನುಕಂಪೆ,
ಎಲ್ಲರಿಗೂ ಮನಸ್ಸಿಗೆ ಹಿತವಾಗುವ ಧಾರ್ಮಿಕ ಚೌಕಟ್ಟುಳ್ಳ ಮಾತುಗಳು, ಆಮೇಲೆ ದೊಡ್ಡವರು, ಋತ್ವಿಜರು, ದೇವತೆಗಳು, ಅತಿಥಿಗಳು, ಋಷಿಗಳು ಇವರ ಪೂಜೆಯ ಕ್ರಮ ಇದೆಲ್ಲ. ಅಂದರೆ ಪೂಜನ ಅಂತಂದರೆ ಅವರಿಗೆ ಮಂಗಳಾರತಿ ಮಾಡುವುದು ಅಂತ ಅರ್ಥ ಅಲ್ಲ, ಗೌರವ ಸಲ್ಲಿಸುವುದು ಅಂತ ಅರ್ಥ. ಪೂಜನಂ ಇದೆಲ್ಲವೂ ಕೂಡ ಪಂಥಾನಂ ಆಹುಹು, ಇದೆಲ್ಲವನ್ನು ದಾರಿ ಅಂತ ಹೇಳ್ತಾರೆ. ಎಲ್ಲಿಗೆ? ತ್ರಿದಿವಸ್ಯ ಸಂತಹ. ತ್ರಿದಿವ ಅಂತಂದರೆ ಸ್ವರ್ಗ, ಸ್ವರ್ಗಕ್ಕೆ ಇವೇ ದಾರಿ ಅಂತ ಹೇಳುವುದು. ಇಷ್ಟೆಲ್ಲ ದೊಡ್ಡವರು ಹೇಳಿದ ಈ ಮಾರ್ಗವನ್ನು ನೀನು ಮಾರ್ಗವೇ ಇಲ್ಲ ಅಂತ ಹೇಳಿ ಇಲ್ಲಿ ಕಂಡದ್ದಷ್ಟೇ ಸತ್ಯ ಅನ್ನುವ ರೀತಿ ಮಾತಾಡಿದರೆ, ಹಾಗಾದರೆ ಇಲ್ಲಿ ತನಕ ಋಷಿಮುನಿಗಳು ಎಲ್ಲ ಆಚರಣೆ ಮಾಡಿಕೊಂಡ ಒಂದು ಸಂಪ್ರದಾಯಕ್ಕೆ ಅರ್ಥವೇ ಇಲ್ಲ ಅಂತಾಗುತ್ತೆ. ಹೇಗೆ ಹೇಳ್ತಾ ಇದ್ದಿ ನೀನು? ಮತ್ತು ಹೇಳ್ತಾನೆ, ತಥೈವ ಮಾಜ್ಞಾಯ ಯಥಾವದರ್ಥಂ ಏಕೋದಯಂ ಸಂಪ್ರತಿರದ್ಯ ವಿಪ್ರಾಹ ಧರ್ಮಂ ಚರಂತಃ ಸಕಲಂ ಯಥಾವತ್ ಕಾಂಕ್ಷಂತಿ ಲೋಕಾಗಮಮ ಪ್ರಮತ್ತಾಃ. ಯಾವತ್ ಅರ್ಥಂ ಏಕೋದಯಂ, ಯಾವುದರಿಂದಾಗಿ ಜಗತ್ತಿನಲ್ಲಿ ಎಲ್ಲರಿಗೂ ಹೀಗೆ ಬದುಕಬೇಕು ಅಂತ ಒಂದು ಮಾದರಿ ಟ್ರೆಂಡ್ ಸೆಟ್ ಆಗೋದಲ್ವ ದೊಡ್ಡವರು ಮಾಡುವ ಕೆಲಸದಿಂದ. ಹೀಗಿರಿದ್ರೆ ನಮ್ಮ ಬದುಕಿಗೆ ಒಳ್ಳೆಯದಾಗುತ್ತೆ ಅಂತ ಕಾಣುವ ರೀತಿಯಲ್ಲಿ ಇಲ್ಲಿ ತನಕ ನಡೆದುಕೊಂಡು ಬಂದ ಆ ಹೆಜ್ಜೆಗೆ ಹಾಗಾದರೆ ಅರ್ಥವೇ ಇಲ್ಲ ಅಂತಾಗುತ್ತಾ? ನನಗೆ ದೊಡ್ಡವರು ಯಾವತ್ತೂ ಕೂಡ ಮತಿ ತಪ್ಪಿ ಮಾತಾಡಬಾರ್ದು, ಮತಿ ತಪ್ಪಿ ನಡಿಬಾರ್ದು. ಅಪ್ರಮತ್ತಾಹ ವಿಪ್ರಾಹ, ಯಾವ ಕಾರಣಕ್ಕೂ ಕೂಡ ದಾರಿ ತೋರಿಸೋರೇ ದಾರಿ ಹಾಳು ಮಾಡಬಾರ್ದು. ತಮಗೆ ನಡಿಲಿಕ್ಕಾಗಲಿಲ್ಲ ಅಂದರೆ ಬೇಕಾದರೆ ಒಂದು ಕಡೆ ಕೂತು ಬಿಡೋಣ, ಅದು ಬಿಟ್ಟು ಹೇಗಾದರೂ ಒಂದು ನಡೆದಷ್ಟು ದಾರಿ ಹೋಗ್ಬಿಡೋಣ. ಈ ಕೆಲವೊಮ್ಮೆ ಕೇಳಿದಾಗ ಪಾಪ ಕೆಲವರು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ, ಇನ್ನು ಕೆಲವರು ಹೀಗೆ ಹೋಗಿ ನೋಡಿ ಅಂತ. ಅದು ನೋಡಿ ಅಂತ ಹೇಳಿದ್ರೆ ಇವನು ಡೌಟ್ ಬರ್ತಿದ್ದ, ಈಗ ಹೋಗಿ ಅಂತ ಹೇಳ್ಬಿಡುದು. ಇನ್ನು ಹೋದನು ಈಗ ವಾಪಸ್ ಅವನು ಊರಿಗೆ ಹೋದರೂ ಆಶ್ಚರ್ಯ ಇಲ್ಲ. ಹಾಗೆ ಗೊತ್ತಿಲ್ಲದವನು ತನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಕನಿಷ್ಠ ಪಕ್ಷ ಗೊತ್ತು ಮಾಡ್ಕೊಳ್ಬೇಕಾದವನು ಯೋಚನೆ ಮಾಡ್ತಾನೆ, ನಾನು ಇನ್ನೊಂದು ಸರ್ತಿ ಯಾರ ಹತ್ರ ಆದರೂ ಕೇಳಬೇಕು ಅಂತ. ಗೊತ್ತಿಲ್ಲದೆ ದಾರಿ ತೋರಿಸ್ಲಿಕ್ಕೆ ಹೋಗಲೇಬಾರ್ದು. ಅದರಲ್ಲೂ ಗೊತ್ತಿರುವವರಂತೂ ಇನ್ನೂ ತಿಳಿದು ಅವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ನನಗೆ ಆಕ್ಷೇಪ ಏನು ಅಂತಂದರೆ, ನಿಂದಾಮ್ಯಹಂ ಕರ್ಮ ಪಿತುಃ ಕೃತಂ ತತ್ ಯಸ್ತ್ವಾಂ ಅಘೃಣ್ಣಾತ್ ವಿಷಮಸ್ತ ಬುದ್ಧಿಂ. ನನ್ನ ತಂದೆಯ ಔರ್ಧ್ವದೇಹಿಕ ಕರ್ಮವನ್ನು ಮಾಡಿಸ್ಲಿಕ್ಕೆ ನಿನ್ನನ್ನು ಕರೆದವರು ಯಾರು? ವಿಷಮಸ್ಥ ಬುದ್ಧಿಂ, ತಲೆಗೆಟ್ಟವನು. ಇಷ್ಟು ಜೋರು ಬೈತಾನೆ ರಾಮಚಂದ್ರ. ವಿಷಮಸ್ಥ ಬುದ್ಧಿಂ ತ್ವಾಂ ಕಹ ಅಗೃಣ್ಣಾತ್, ಯಾರು ನಿಮ್ಮನ್ನು ನನ್ನ ತಂದೆಯ ಔರ್ಧ್ವದೇಹಿಕ ಕರ್ಮಗಳಿಗೆಲ್ಲ ಈ ಕಡೆಯಿಂದ ಅವನೇ ಮಾಡಿದ ಶ್ರಾದ್ದವನ್ನು ಇನ್ನೊಂದು ಕಡೆಯಿಂದ ಪತಿ ಅನಶನಂ ಭವೇತ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಅಯ್ಯೋ ದೇವರು ದಿಂಡ್ರು ಅಂತೆಲ್ಲ ಕಾರ್ಯಕ್ರಮ ಮಾಡಿಸೋದು, ಈ ಕಡೆ ಸ್ಟೇಜಲ್ಲಿ ಬಂದು ದೇವರೇ ಇಲ್ಲ ಅಂತ ಹೇಳಿದ ನಮ್ಮ ಇವತ್ತಿನ ಬುದ್ಧಿಜೀವಿಗಳ ವಾದ ಆಯ್ತಲ್ವ ಇದು. ಯಾರು ನಿನ್ನನ್ನು ಇಂಥ ವ್ಯಕ್ತಿಯನ್ನು ಯಾರು ನಮ್ಮ ತಂದೆಯ ಔರ್ಧ್ವದೇಹಿಕ ಕರ್ಮಗಳಿಗೆ ಒಪ್ಪಿಸಿದ? ನಿಂದಾಮಿ, ನಾನು ಅದನ್ನು ಖಂಡಿಸ್ತೇನೆ. ಅವರ ಬಗ್ಗೆ ನಾನು ಆಕ್ಷೇಪ ಮಾಡ್ತೇನೆ. ಇವರು ಅಲ್ಲೂ ಗಂಜಿ ಸಿಗುತ್ತೆ ಇಲ್ಲೂ ಗಂಜಿ ಸಿಗುತ್ತೆ ಅಂತ ಗಿರಾಕಿಗಳಾಗಿ ಹೋಗ್ತಾರೆ. ಆದರೆ ಕರೆಯೋರಿಗೆ ಬುದ್ಧಿ ಬೇಕಲ್ವ? ಇಂಥವರನ್ನು ಕರೆದು ಸ್ಟೇಜಲ್ಲಿ ದೊಡ್ಡದಾಗಿ ಸನ್ಮಾನ ಮಾಡಿದರೆ 4 ಜನ ನಾಳೆ ಇವರನ್ನು ಅನುಸರಿಸಿ ಇವ್ರು ಹೇಳಿದ್ದೇ ಕರೆಕ್ಟು ಅಂತ ಭಾವಿಸ್ತಾರೆ. ಯಾಕೆಂದರೆ ಅವ್ರು ಹೇಳಿದ್ರಲ್ಲಿ ಸತ್ಯ ಇರಬೇಕು, ಅದಕ್ಕೋಸ್ಕರನೇ ಅವರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾರೆ. ಯಾಕೆಂದರೆ ಸನ್ಮಾನ ಮಾಡಿದವರ ಬಗ್ಗೆ ಅವರಿಗೆ ಅಭಿಮಾನ ಇರುತ್ತೆ. ಅದರಿಂದಾಗಿ ಸನ್ಮಾನ ಮಾಡಿಸಿಕೊಂಡವರು ಪ್ರಾಮಾಣಿಕರು ಅಂತ ಅನ್ನುವ ಬುದ್ಧಿ ಬಂದುಬಿಡುತ್ತೆ. ವಿಷಮಸ್ತ ಬುದ್ಧಿ ಕಹ ಅಗ್ರಣ್ಣ, ಯಾರಿ ಇಂತಹ ತಲೆಕೆಟ್ಟ ಬುದ್ಧಿಯವನನ್ನು ಇಲ್ಲಿ ಕರೆದು ನಮ್ಮ ತಂದೆಯ ಎಲ್ಲ ಔರ್ಧ್ವದೇಹಿಕ ಕ್ರಿಯೆಗಳಿಗೆ ಒಳಪಡಿಸಿದ್ದು, ಸೇರಿಸಿಕೊಂಡದ್ದು. ಬುದ್ಧ್ಯಾನಯೈವಂ ವಿಧಯಾಚರಂತಂ ಸುನಾಸ್ತಿಕಂ ಧರ್ಮಪಥಾದಪೇತಂ. ಸುನಾಸ್ತಿಕಂ ಧರ್ಮಪಥಾತ್ ಅಪೇತಂ. ನಾಸ್ತಿಕ್ಯದಲ್ಲೂ ಈ ತಿಳಿದವರು ಅಕಸ್ಮಾತ್ ನಾಸ್ತಿಕರಾದರೆ, ಈಗ ಏನು ಗೊತ್ತಿಲ್ಲದವನು ನಾಸ್ತಿಕ ಆದರೆ ನನಗೇನು ಗೊತ್ತಿಲ್ಲ ನಾನು ನಾಸ್ತಿಕ ಅಂತ ಹೇಳ್ಕೊಂಡು ಸುಮ್ಮನಿರ್ತಾನೆ. ಆದರೆ ಸ್ವಲ್ಪ ಶಾಸ್ತ್ರ ಓದಿ ಅಥವಾ ಒಂದಿಷ್ಟು ವ್ಯಾಖ್ಯಾನಗಳನ್ನೆಲ್ಲ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಂಡು ಒಂದು ವೇಳೆ ಅವನು ನಾಸ್ತಿಕನಾಗಿ ಬಿಟ್ಟರೆ ಅವನ ಹತ್ರ ಎಲ್ಲ ಪ್ರಶ್ನೆಗಳಿಗೂ ವಾದಕ್ಕೆ ಉತ್ತರ ಇರುತ್ತೆ. ಅವನು 10 ಥರದ ಇಂಥದ್ದೇ ಅವಘಡಗಳನ್ನು ಎಚ್ಚರಿಸಿ ಹೇಳ್ತಾನೆ. ನೋಡಿ, ಇಷ್ಟೆಲ್ಲ ಅನರ್ಥ ಆಗಿದೆ ಆದರೂ ಅವನು ಸುಖವಾಗಿದ್ದಾನೆ, ಇಷ್ಟೆಲ್ಲ ತಪ್ಪು ಮಾಡ್ತಾ ಇದ್ದಾನೆ ಆದರೂ ಆನಂದವಾಗಿದ್ದಾನೆ, ಇವರೆಲ್ಲ ಇಷ್ಟು ಒಳ್ಳೆಯ ರೀತಿಯಿಂದ ನಡ್ಕೊಳ್ತಾ ಇದ್ದಾರೆ ಆದರೂ ಅವರಿಗೆ ಒಳ್ಳೆಯದಾಗಲಿಲ್ಲ ಜೀವನದಲ್ಲಿ ಅಂತ ಶಾಸ್ತ್ರದ ಉದಾಹರಣೆಗಳನ್ನೇ ಕೊಟ್ಟು ಗೀತೆಯನ್ನೇ ಉಪದೇಶ ಮಾಡ್ತಾ
ಅನರ್ಥವನ್ನು ಹೇಳ್ತಾನೆ. ಹೇಗೆ ವೇದವನ್ನೇ ಉಪಯೋಗಿಸಿ ಭಗವಂತನೇ ಇಲ್ಲ ಅಂತ ಮಾಡಿದ್ರೋ ಹಾಗೆ ವೇದದ ಮಾತುಗಳನ್ನೇ ಉಪಯೋಗಿಸಿ ವೇದದಿಂದಲೇ ಎಲ್ಲ ಸೊನ್ನೆ, ಏನೂ ಇಲ್ಲ, ಅದು ಶೂನ್ಯ, ಅದಕ್ಕೆ ಅರ್ಥವೇ ಇಲ್ಲ, ಅದೊಂದು ಕಲ್ಗುಂಡು ಅನ್ನುವ ಹಾಗೆ ವಾದ ಮಾಡಿದರೆ ಹೇಗೋ ಹಾಗೆ ಸುನಾಸ್ತಿಕನಾದವನು ಬಹಳ ಡೇಂಜರು. ಬರೀ ನಾಸ್ತಿಕನಾದವನು ತೊಂದರೆ ಇಲ್ಲ, ಈ ಚೆನ್ನಾಗಿ ಕಲಿತು ನಾಸ್ತಿಕರಾಗ್ತಾರಲ್ಲ, ಬುದ್ಧಿವಂತರಾಗಿ ನಾಸ್ತಿಕರಾಗ್ತಾರಲ್ವ, ಅವರು ಬಹಳ ಡೇಂಜರ್ ಸಮಾಜಕ್ಕೆ. ಜಾಬಾಲಿಗಳಿಗೆ ಋಷಿಗಳು ಅಂತ ಬೋರ್ಡ್ ಕೊಟ್ಟಿದ್ದೀರಿ, ಇವರೇ ನಾಸ್ತಿಕ್ಯವಾದವನ್ನು ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ವಿಷಮಸ್ತ ಬುದ್ಧಿಯ ಈ ವ್ಯಕ್ತಿಯನ್ನು ಯಾರು ನಮ್ಮ ಅಪ್ಪನ ಔರ್ಧ್ವದೇಹಿಕ ಕರ್ಮಕ್ಕೆ ಕರೆದದ್ದು ಯಾರು? ಅವರನ್ನು ನಾನು ನಿಂದಾಮ್ಯಹಂ, ಅವರನ್ನು ನಾನು ದೂರ್ತೇನೆ ನಾನು. ಹಾಗಾಗಿ ಏವಂ ವಿಧಯ ಬುದ್ಧಿಯಾಚರಂತಂ, ಇಷ್ಟು ನಾಸ್ತಿಕ್ಯವಾದದ ಬುದ್ಧಿಯನ್ನೇ ಇಟ್ಟುಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಬಹಳ ಮರ್ಯಾದೆ ಪಡಿತಾ ಇದ್ದಾರಲ್ವಾ. ಈಗ ಇದ್ದಿದ್ದರೆ ರಾಮಚಂದ್ರನಿಗೆ ಇಡೀ ದಿವಸ ಬೈಯೋದೊಂದೇ ಕಾರ್ಯಕ್ರಮ ಆಗ್ತಿತ್ತು, ಅಷ್ಟು ಜನರು ಮಧ್ಯದಲ್ಲಿ ಓಡಾಡ್ತಾ ಇರ್ತಾರೆ. ಹಾಗೆ ಹೇಳಿ ತಥಾ ಹಿ ಚೋರಸ್ಸ ತಥಾ ಹಿ ಬುದ್ಧ ತಥಾಗತಂ ನಾಸ್ತಿಕಮತ್ರ ವಿದ್ಧಿ ತಸ್ಮಾದ್ಧಿ ಯಹ ಶಂಕ್ಯತಮಃ ಪ್ರಜಾನಾಂ ಸ ನಾಸ್ತಿಕೇನಾಭಿಮುಖೋ ಬುಧ ಸ್ಯಾತ್. ಯಥಾ ಹಿ ಚೋರಃ ತಥಾ ಹಿ ಬುದ್ಧಃ. ಹೇಗೆ ಕಳ್ಳ ಇನ್ನೊಬ್ಬನ ಸೊತ್ತನ್ನು ಕದ್ದು ತನ್ನದು ಅಂತ ಸಾಧಿಸ್ತಾನೋ ಹಾಗೆಯೇ ನಾಸ್ತಿಕನು ಕೂಡ ಈ ಜಗತ್ತು ಯಾರು ನಿಜವಾಗಿ ಮಾಡಿದ ಅತೀತವಾದ ಶಕ್ತಿ ಇದೆಯೋ ಅದನ್ನು ಪಕ್ಕಕ್ಕೆ ಸರಿಸಿ ಅದರ ಕೆಲಸವನ್ನು ತಾನು ಮಾಡಿದ್ದು ಅಂತ ಅವನ್ನೆಲ್ಲ ಹೇಳೋದು ನಾನೇ ಮಾಡಿದ್ದು ಅಂತ ತಾನು ಎಲ್ಲವನ್ನು ಇಡೀ ಜಗತ್ತಿನಲ್ಲಿ ಈ ಹಿಂದೆ ಯಾರದ್ದೋ ಶ್ರಮವನ್ನು ತನ್ನ ಕೆಲಸ ಇದು ಅಂತ ಹೇಳಿ ತಿಳಿದವನಾಗಿಯೂ ಈ ಬೋಧನೆಯನ್ನು ಮಾಡ್ತಾನೆ ಅಂತಂದರೆ ಅವನು ಅಪಾಯತಮ. ಅವನು ಕೇವಲ ಅಪಾಯಕರ ಅಲ್ಲ, ಅವನಷ್ಟು ಅಪಾಯದ ವ್ಯಕ್ತಿ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಸ್ತಿಕೇನಾಭಿಮುಖೋ ಬುಧ ಸ್ಯಾತ್. ಇಂತಹ ನಾಸ್ತಿಕನ ಮುಂದೆ ಬುಧನೂ ಕೂಡ ಕೆಲವೊಂದು ಸರ್ತಿ ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ. ಹೌದಲ್ವ, ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವ? ಯಾಕಂದರೆ ಪ್ರತ್ಯುತ್ತರ ಕೊಡಲಿಕ್ಕಾಗಲ್ಲ, ಅಂಥ ವಾದವನ್ನು ಇಟ್ಕೊಂಡು ಮಾತಾಡ್ತಾರೆ. ಈ ಸಾಮಾನ್ಯ ಸತ್ಯ ಮತ್ತು ಬುದ್ಧಿವಂತಿಕೆ ಒಟ್ಟಿಗಿದ್ದರೆ ಸತ್ಯ ಗೆಲ್ಲುತ್ತೆ. ಅಕಸ್ಮಾತ್ ಸತ್ಯದ ಜೊತೆಗೆ ಬುದ್ಧಿವಂತಿಕೆ ಇಲ್ಲ ಅಂದರೆ ಸುಳ್ಳೆ ಗೆದ್ದು ಬಿಡುತ್ತೆ. ಹಾಗಾಗಿ ಸುಳ್ಳಿಗೆ ಯಾವತ್ತು ಯಾರು ಡ್ರೆಸ್ ಬೇಕಾದರೂ ಹಾಕೊಂಡು ಓಡಾಡುತ್ತದು, ಸತ್ಯಕ್ಕೆ ಹಾಗಲ್ಲ, ಅದಕ್ಕೆ ಅದರ ಡ್ರೆಸ್ಸೇ ಆಗಬೇಕು, ಅದನ್ನೇ ಹಿಡ್ಕೊಂಡು ಓಡಾಡ್ತಾ ಇರುತ್ತೆ. ಈ ಸುಳ್ಳು ಏನು ಮಾಡುತ್ತೆ ಅಂದರೆ ಸತ್ಯದ ಡ್ರೆಸ್ ಹಾಕೊಂಡು ಓಡ್ಬಿಡುತ್ತೆ, ಸತ್ಯ ಹಾಗೆ ಯಾವಾಗಲೂ ಬಟಾಬೈಲಿ ಓಡಾಡ್ತಾ ಇರುತ್ತೆ. ಅದರಿಂದ ಅದನ್ನು ಎಲ್ಲರಿಗೂ ಕಂಡ್ರೆ ಒಂಥರ ತಿರಸ್ಕಾರ, ಯಾರಿಂದಲೂ ಅದು ಗೌರವಕ್ಕೆ ಪಾತ್ರವಾಗುವುದಿಲ್ಲ. ಸುಳ್ಳಿನ ಬಗ್ಗೆ ಬಹಳ ಅಭಿಮಾನ ಇರುತ್ತೆ. ನಾಸ್ತಿಕ್ಯವಾದವು ಅದೇ ರೀತಿ. ಜಿತ್ವಾ ಸದೇಮಂ ಪರಂಚ ಲೋಕಂ ತಸ್ಮಾದ್ವಿಜಾ ಸ್ವಸ್ತಿ ಹುತಂ ಕೃತಂಚ ಧರ್ಮೇ ರತಾ ಸತ್ಪುರುಷೈ ಸಮೇತಾ ತೇಜಸ್ವಿನೋ ದಾನಗುಣಪ್ರಧಾನಾ ಅಹಿಂಸಕಾ ವೀತಮಲಾಶ್ಚ ಲೋಕೆ ಭವಂತಿ ಪೂಜ್ಯಾ ಮುನಯಃ ಪ್ರಧಾನಾ ಸದಾ ಇಮಂ ಪರಂ ಲೋಕಂ ಜಿತ್ವಾ ದ್ವಿಜಾಃ ಸ್ವಸ್ತಿ ಹುತಂ ಕೃತಂಚ. ಈ ಒಳ್ಳೆಯ ಕೆಲಸಗಳನ್ನು ಮಾಡಿ, ಅದು ಯಜ್ಞದಲ್ಲಿ ಮಾಡಿರಬಹುದು, ಜನರಲ್ಲಿ ಮಾಡಿರಬಹುದು, ಅಥವಾ ಸತ್ಕರ್ಮಗಳಲ್ಲಿ ಉಳಿದಂತೆ ಏನೋ ಉಪಕಾರ ಮಾಡಿರಬಹುದು. ಈ ಎಲ್ಲ ಸತ್ಕರ್ಮಗಳಿಂದ ವೀತಮಲಾಹ ಕೊಳೆಗಳನ್ನು ಕಳೆದುಕೊಂಡು ಅಹಿಂಸಕಾಹ. ಈಗ ನಾಸ್ತಿಕ್ಯವಾದದಲ್ಲಿ ಕೊನೆಗೆ ಏನಾಯಿತು? ನಾವು ಮೊನ್ನೆ ನೋಡಿದ್ದು, ಬಲಿಷ್ಠನಾದವನಿಗೆ ಮಣೆ ಅಂತಾಯಿತು. ಬಲಿಷ್ಠನಾದವನು ತಾನು ಬಲಿಷ್ಠ ಅಂತ ತೋರಿಸ್ಕೊಳ್ಳೇಬೇಕಾ? ಸುಮ್ಮನೆ ಅವನ ಪಾಡಿಗೆ ಬಲಿಷ್ಠ ಅಂತಾರ ಮೇಲೆಗಡೆ ಕೂತಿದ್ರು ಅವನ ಕಾಲು ಎಳಿಲಿಕ್ಕೆ ಬರ್ತಾರೆ. ಆಗ ಅನಿವಾರ್ಯವಾಗಿ ಅವನು ತನ್ನ ಬಲ ಪ್ರಯೋಗ ಮಾಡಲೇಬೇಕಾಗುತ್ತೆ. ಅವನಿಗೆ ಬಲ ಇದೆ ಅಂತ ಗೊತ್ತಿರುವ ತನಕ ಇನ್ನೊಬ್ಬ ಕೈ ಎತ್ತುವುದಿಲ್ಲ. ಯಾವಾಗ ಅವನ ಬಲ ಕಮ್ಮಿ ಆಯಿತು ಅಂತ ಗೊತ್ತಾಗುತ್ತೋ ಆಗ ಅವನು ತನ್ನ ಪ್ರಭಾವವನ್ನು ಬೀರುತ್ತಾನೆ. ಹೀಗೇನಾಯಿತು, ಲೋಕದಲ್ಲಿ ಕರುಣೆ, ಪ್ರೀತಿ, ದಯೆ, ಆಸ್ತಿಕ್ಯ ಇದ್ಯಾವುದಕ್ಕೂ ಬೆಲೆ ಇಲ್ಲದೆ ಯಾರಿಗೆ ತೋಳಿನ ತಾಕತ್ತಿದೆಯೋ, ಯಾರಿಗೆ ಬೌದ್ಧಿಕ ಬಲ ಇದೆಯೋ ಅವನು ರಾಜ್ಯವನ್ನು ಆಳಬಹುದು, ದೇಶವನ್ನು ಆಳಬಹುದು, ಸಮರ್ಥನೆಯನ್ನು ಮಾಡಿಕೊಳ್ಳಬಹುದು ಅಂತ ನಿಯಮ ಆಗುತ್ತೆ. ಆಗ ಅರಾಜಕತೆಯೇ ಬೆಳೆಯುತ್ತೆ ಹೊರತು ಅಹಿಂಸೆಯೇ ಅನ್ನೋದು ಮರೆತು ಹೋಗುತ್ತೆ ಹೊರತು. ಯಾಕೆಂದರೆ ಹಿಂಸೆ ಅನ್ನೋದೇ ಧರ್ಮ. ಯಾಕೆಂದರೆ ನಿನಗೆ ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇರ್ತಾರೆ ಅನ್ನೋದೇ ತಾನು ಇವತ್ತಿನ ನಿಯಮ. ಇದು ನಾಸ್ತಿಕ್ಯದ್ದೇ ಬುದ್ಧಿ. ನಿನಗೆ ಮೋಸ ಹೋಗೋರು ಇದ್ದಾರೆ ಅಂದಮೇಲೆ ಮೋಸ ಮಾಡಬೇಕು ಅಂತ ಯಾರು ಹೇಳಿದ್ದು? ಮೋಸ ಹೋಗೋರು ಇದ್ದಾರೆ, ಪಾಪ ಅವನಿಗೇನು ಗೊತ್ತಿಲ್ಲ, ಹಾಗೇನು ಮೋಸ ಮಾಡಬೇಕು ಅಂತ ಅರ್ಥನ ಅದರದ್ದು? ಅವನು ದಡ್ಡ ಅಂದರೆ ನೀನು ಕರುಣೆ ತೋರಿಸಿ ಅವನನ್ನು ಹಾಗಲ್ಲಪ್ಪ ಹೋಗಬೇಕಾದರೆ ಹೀಗೇನು ಕರಿಬೇಕು? ನೀನು ಅದನ್ನೇ ಅಡ್ವಾಂಟೇಜ್, ಅವನು ದಡ್ಡ ಆಗಿದ್ದರಿಂದಾಗಿ ನಾನು ಬುದ್ಧಿವಂತ ಆದ್ದರಿಂದಾಗಿ ಅವನನ್ನು ಮೋಸ ಮಾಡಿದೆ. ಇದು ಧರ್ಮದ ಚೌಕಟ್ಟಿನ ನಿಯಮವನ್ನು ಹೇಳುತ್ತಾ ಇವತ್ತು ಹಾಗೆ ಸಮರ್ಥನೆ ಮಾಡೋದು. ಶೇರಲ್ಲಿ ನಾನು ₹3 ಹಾಕಿ ₹100 ಗೆಲ್ತೇನೆ, ನಂದೇನು ತಪ್ಪು? ₹3 ಹಾಕಿದ ತಕ್ಷಣ ಬಂತು. ಜೂಜಿಗೂ ಶೇರಿಗೂ ಎಲ್ಲ ವ್ಯತ್ಯಾಸವೇ ಇಲ್ಲ, ಎಲ್ಲ ಒಂದೇ.
ಯಾಕೆಂದರೆ ಶ್ರಮ ಆ ಪಾಪ ಮನೆ ಮನೆಗೆ ಹೋಗಿ ನಿಂತುಕೊಂಡು ಸೇಲ್ ಮಾಡ್ಕೊಂಡು ನಿಂತಿರ್ತಾನಲ್ಲ, ಅವನಿಂದಾಗಿ ರೆಪ್ಯುಟೇಷನ್ ಟ್ರೆಂಡ್ ಬೆಳೆಯುವುದು. ಆದರೆ ಅದರ ಸಂಪಾದನೆ ಮಾಡಿ ತಿನ್ನುಕೊಳ್ಳೋದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹೀಗೆ ಕುಟ್ಟವನು ಮಾತ್ರ. ಮತ್ತೆ ತಪ್ಪೆ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಶ್ರಮ ಯಾರದ್ದೋ ಫಲ ಅವನಿಗೆ ಸಿಗಬೇಕು. ನೀವು ಶ್ರಮ ಯಾರಿಗೋ ಹಾಕಿಸಿ ಫಲ ನೀವು ಉಣ್ತಾ ಇದ್ದೀರಿ, ಇದು ಮೋಸವೇ. ಅದರಿಂದಾಗಿ ಇಡೀ ಜಗತ್ತಿನಲ್ಲಿ ನಾಸ್ತಿಕ್ಯವಾದದಿಂದ ಏನಾಗುತ್ತೆ ಅಂದರೆ, ಇವತ್ತು ಕಲಿಯುಗದ ಪ್ರಭಾವದಿಂದ ಅಂಥದ್ದೇ ಅನೇಕ ಟ್ರೆಂಡ್ಗಳು ಸಾಮಾಜಿಕವಾಗಿ ಎಲ್ಲ ವಿಷಯದಲ್ಲೂ ಪ್ರೀತಿಯಲ್ಲಿ ಮತ್ತು ಯುದ್ಧದಲ್ಲಿ ನಿಯಮಗಳಿಗೆ ಬದ್ಧತೆ ಇಲ್ಲ ಅಂತ ಹೇಳಿಬಿಟ್ರೆ ಅದು ಸಿನಿಮಾದಲ್ಲಿ ಕೇಳಿದ ತಕ್ಷಣ ಚಪ್ಪಾಳೆ ಬೀಳುತ್ತೆ. ಒಂದು ಸರ್ತಿ ನಾನು ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ ಅಂತ. ನಿನ್ನ ಮಾತೇ ನೀನು ಕೇಳೋದಿಲ್ಲ ಅಂದಮೇಲೆ ಇನ್ನು ಯಾರ ಮಾತು ಕೇಳ್ತೀನಿ ನೀನು? ನಿನಗೊಂದು ಅಸ್ತಿತ್ವವೇ ಇಲ್ಲ ಅಂತ ಆಯ್ತಲ್ವ. ನಿನ್ನ ಮಾತಿನ ಮೇಲೆಯೇ ನಿನಗೆ ಒಂದು ಬದ್ಧತೆ ಇಲ್ಲ ಅಂದಮೇಲೆ ಜಗತ್ತಿನಲ್ಲಿ ಉಳಿದವರು ದೊಡ್ಡವರು ಹೇಳಿದ ಮಾತು, ಶಾಸ್ತ್ರದ ಮಾತು, ಇದಕ್ಕೆಲ್ಲ ಎಲ್ಲಿ ಅರ್ಥ ಇದೆ? ಹಾಗಾಗಿ ಅದೆಲ್ಲ ಕೇಳಲಿಕ್ಕೆ ಸಿನಿಮಾಗಳಲ್ಲಿ ಅಥವಾ ಯಾವುದೋ ವೇದಿಕೆಯಲ್ಲಿ ದೊಡ್ಡ ಜನರ ಬಾಯಲ್ಲಿ ಕೇಳಿದಾಗ ಚಪ್ಪಾಳೆಗಳು ಜೋರಾಗಿ ಬೀಳ್ತವೆ. ಆದರೆ ಅದರ ಅಸ್ತಿತ್ವ ಏನು, ಹಿನ್ನೆಲೆ ಏನು, ಅದರಿಂದ ಆಗುವ ಸಮಾಜದ ಬೆಳವಣಿಗೆ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆದರೆ ಇದನ್ನು ಸಮರ್ಥಿಸಿಕೊಳ್ತೇವೆ ನಾವು. ಅವನು ನಾವು ಹೇಳಿದ್ದೇವೆ ಮೊದಲೇ, ನಮ್ಮ ಟರ್ಮ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದ್ಕೊಳ್ಳಿಕ್ಕೆ ನಾವು ಅವನಿಗೆ ಆಪ್ಷನ್ ಕೊಟ್ಟಿದ್ದೇವೆ, ಅವನು ಓದಲಿಲ್ಲ, ಅದು ಅವನು ತಪ್ಪು. ಅವನು ನೀವೆಲ್ಲ ಮೋಸ ಮಾಡ್ತೇವೆ ಅಂತ ಬರೆದದಕ್ಕೆ ಸೈನ್ ಹಾಕಿಸ್ಕೊಂಡು ಅವನಿಗೆ ಓದ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮೋಸ ಮಾಡ್ತಾ ಇರೋದು ನಂದೇನು ತಪ್ಪಿಲ್ಲಪ್ಪ, ನಾನು ಹೇಳಿದ್ದೇನೆ ಹೀಗೆ ಮೋಸ ಮಾಡ್ತೇನೆ ಅಂತ. ಆದರೂ ಅವನು ಸೈನ್ ಹಾಕಿದ್ದಾನೆ, ಆದರೆ ನಂಗೆ ನಾನು ಮೋಸ ಮಾಡ್ತಾ ಇದ್ದೇನೆ, ನಿಂಗೆ ಗೊತ್ತಲ್ವಾ ನೀನು ಮೋಸ ಮಾಡ್ತಾ ಇದ್ದೇನೆ ಅಂತ. ಹಾಗಿದ್ಮೇಲೆ ನಿನಗೆ ನೀನು ಮೋಸ ಮಾಡ್ಕೊಂಡಾಗಲ್ವಾ? ಅವನಿಗೂ ಮೋಸ, ನಿನಗೂ ಮೋಸ. ಯಾಕೆಂದರೆ ನಾನು ಮೋಸ ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದು ಮೋಸ ಮಾಡೋದು ಇನ್ನೂ ದೊಡ್ಡ ಮೋಸ. ಈ ಅರ್ಥದಲ್ಲಿ ರಾಮನ ಮಾತುಗಳು ಬಹಳ, ಅದಕ್ಕೆ ಹೇಳಿದ್ದು ನಾನು, ಶಾಶ್ವತವಾದ ಧರ್ಮಕ್ಕೆ ತೊಡಕಾಗುವ ಉಳಿದ ಯಾವುದೇ ಧರ್ಮಗಳಿದ್ರೂ ಕೂಡ ಅದು ಅಡಿಪಾಯ ಇಲ್ಲದೆ ಕುಸಿದು ಬೀಳುವಂಥದ್ದು. ರಾಜನನ್ನು ಕುಸಿದು ಬೀಳುವಂತೆ ಮಾಡುತ್ತೆ, ಪ್ರಜೆಗಳ ವ್ಯವಸ್ಥೆಯೂ ಕೂಡ ಕುಸಿದು ಬೀಳುವಂತೆ ಮಾಡುತ್ತೆ. ಯಾಕೆಂದರೆ ತಪ್ಪು ಮಾಡುವುದು ದೊಡ್ಡದಲ್ಲ, ತಪ್ಪು ಮಾಡಿದ ಮೇಲೆ ಸಿಕ್ಕಿ ಬೀಳಬಾರ್ದು, ಇದು ನಿಯಮ ಅಂತ ಇವತ್ತು ನಾವು ಹೇಳಿಕೊಡುವಂಥದ್ದು. ಹಾಗಿದ್ದರೆ ಗೊತ್ತಾಗದ ಹಾಗೆ ತಪ್ಪು ಮಾಡಿದರೆ ಸರಿ ಇಂತಾಯಿತು, ಮತ್ತು ಅನ್ಯಾಯನಲ್ವ, ನಮಗೆ ನಾವು ಮೋಸ ಮಾಡ್ಕೊಂಡು ಹಾಗೆ ಅಲ್ವಾ. ತಪ್ಪು ಮಾಡ್ತೇನೆ ಅಂತ ಗೊತ್ತಿದ್ದು ತಪ್ಪು ಸಿಕ್ಕಿ ಬೀಳೋದ ಹಾಗೆ ನೋಡಿಕೊಂಡು 1 ಸುಳ್ಳಿನ ಮೇಲೆ 10 ಸುಳ್ಳು, 10 ಸುಳ್ಳಿನ ಮೇಲೆ 100 ಸುಳ್ಳು, ಹೀಗೆ ಸುಳ್ಳಿನ ಪರಂಪರೆಯ ಸೌಧವನ್ನು ಕಟ್ಟಿ ಅದರಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಮೆರೀತೇವೆ ಅಂತಂದರೆ ಇದು ಯಾರ ಮೇಲೆ ನಾವು ಗುರಿ ಸಾಧಿಸುವುದು? ಆಮೇಲೆ ನಮಗೆ ಏನು ಬೇಕಾದ ಸಿಗೋದಿಲ್ಲ, ಸಾಧನೆ ಆಗೋದಿಲ್ಲ. ನಾವು ಹೇಳುವಾಗ ಏನಿರುತ್ತೆ, ನಾನು ತುಂಬ ಪ್ರಾಮಾಣಿಕವಾಗಿ ನನ್ನ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಇದು ಪ್ರಾಮಾಣಿಕವಾ? ಈ ರೀತಿ ನಡ್ಕೊಂಡು ಆಮೇಲೆ ಅದನ್ನು ಸಮರ್ಥಿಸಿ ಆಮೇಲೆ ಮತ್ತೆ ನಾನು ಪ್ರಾಮಾಣಿಕವಾಗಿದ್ದೇನೆ ಅಂತಲೇ ಹಣೆಪಟ್ಟಿ ಕೊಟ್ಕೊಂಡು ಒಂದು ಸಣ್ಣ ಅನ್ಯಾಯ ಆದಾಗಲೂ ನಾನು ಇಷ್ಟೆಲ್ಲ ಒಳ್ಳೆ ರೀತಿಯಿಂದ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ರೂ ಕೂಡ ನಾನು ಶೇರಲ್ಲೆಲ್ಲ ನನ್ನ ದುಡ್ಡೇ ಹಾಕಿದ್ದು. ಬಂದ ಮೇಲೆ ಅದು ಎಷ್ಟು ಜನರ ತಲೆ ಒಡೆದು ಬಂದ ದುಡ್ಡು. 10 ಜನ ಲಾಟ್ರಿ ಕೊಂಡ್ಕೊಂಡ್ರು, ಒಬ್ಬನಿಗೆ ಲಾಟ್ರಿ ಸಿಕ್ಕಿದ್ರೆ 9 ಜನ ಕಣ್ಣೀರೇ ತಾನೇ. ಅದು ಒಬ್ಬನಿಗೆ ಯಾರಿಗೋ ಸಿಕ್ಕಿತು, 9 ಜನರಿಗೆ ಸಿಗದೇ ಇದ್ದದ್ದು ಇವನಿಗೆ ಸಿಕ್ಕಿತು ಅಂದರೆ ಅಯ್ಯೋ ನನ್ನ ದುಡಿಮೆ ದುಡ್ಡು ಹೋಯ್ತಲ್ಲ, ನನಗೊಂದು 100 ರೂಪಾಯಿ. ಎಲ್ಲರೂ ಆಸೆ ಪಟ್ಟದ್ದು ತಪ್ಪೇ ಇರ್ಬೋದು, ಅವನು ಆಸೆ ಪಟ್ಟೇ ಹಾಕಿದ್ದು, ನಂಗೆ 100 ರೂಪಾಯಿ ಸಿಕ್ಕಿದ್ರೆ ಸಿಗಲಿ, ನಂಗೆ 100 ರೂಪಾಯಿ ಸಿಕ್ಕಿದ್ರೆ ಸಿಗಲಿ, ನಂಗೆ 100 ರೂಪಾಯಿ ಸಿಕ್ಕಿದ್ರೆ ಸಿಗಲಿ ಅಂತ 10 ಜನರು ಆಸೆ ಪಟ್ಟೇ ಹಾಕಿದ್ದು. ಆದರೆ ಅದನ್ನು ಸಿಕ್ಕಿಸಿಕೊಂಡವ ದಕ್ಕಿಸಿಕೊಂಡವ ಮುಂದೆ 100 ರೂಪಾಯಿಯನ್ನು ಪಡೆದವ ಅದರಿಂದ ಸುಖವಾಗಿ ಬದುಕಲಿಕ್ಕಾಗುತ್ತಾ? ಇದು ಒಂದು ಮುಖ್ಯ ವಿಷಯ. ಇನ್ನೊಂದು, ಆ ಶ್ರಾದ್ದದ ವಿಷಯದಲ್ಲಿ ಪ್ರಶ್ನೆಗೆ ನೇರ ಉತ್ತರ ಬರಲಿಲ್ಲ ಇಲ್ಲಿ. ಇಷ್ಟು ಸಣ್ಣ ಜೀವಕ್ಕೆ ಇಷ್ಟು ದೊಡ್ಡ ಪಿಂಡವನ್ನು ಹಾಕಿದರೆ ಅದು ನುಂಗುವುದು ಹೇಗೆ? ಅದು ಅಪ್ಪಚ್ಚಿಯಾಗಿ ಹೋಗುತ್ತೆ ಅಂತ. ಮುಖ್ಯ ಒಂದು ಸಂಗತಿ ಗೊತ್ತಿರಬೇಕಾದ್ದೇನೆಂದರೆ, ಇದು ಮಹಾಭಾರತದಲ್ಲಿ ಈ ಪ್ರಶ್ನೆ ನೇರವಾಗಿ, ಹರಿವಂಶದಲ್ಲಿ ಈ ಪ್ರಶ್ನೆ ನೇರವಾಗಿ ಬರುತ್ತೆ. ಭೀಷ್ಮಾಚಾರ್ಯರು ತನ್ನ ತಂದೆಗೆ ಶಂತನುವಿಗೆ ಶ್ರಾದ್ದವನ್ನು ಹಾಕುವ ಹೊತ್ತಿಗೆ ಆ ಪಿಂಡ ಹಾಕುವ ಜಾಗದಿಂದಲೇ ಕೈ ಅಂದರೆ ಪಕ್ಕದಲ್ಲಿ ಅಲ್ಲಿ ನೆಲದಿಂದ ಅವನ ಕೈ ಮೇಲಕ್ಕೆ ಎದ್ದು ಬಂದು ನನಗೆ ಪಿಂಡ ಕೊಡು ಅಂತ ಕೇಳುತ್ತೆ. ಆಗ ಭೀಷ್ಮ ಆ ಪಿಂಡವನ್ನು ಅದರ ಕೈ ಕೊಡುವುದಿಲ್ಲ. ಮತ್ತೇನು ಮಾಡ್ತಾನೆ ಅಂದರೆ, ಎಲ್ಲಿ ಆ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಸ್ಥಾನವನ್ನು ದರ್ಭೆಯ ಆಸನವನ್ನು ಹಾಕಿದ್ನೋ ಅಲ್ಲೇ ಇಟ್ಟು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾನೆ. ಆಗ ಅವನಿಗೆ ತುಂಬ ಖುಷಿಯಾಗುತ್ತೆ ಶಂತನುವಿಗೆ. ನಾನೇ ನೇರವಾಗಿ ನನ್ನ ಕೈಗೆ ಕೊಡು ಅಂತ ಕೇಳಿದಾಗಲೂ ನೀನು ಕೊಡದೆ ದರ್ಭೆಯ ಹಾಸಿನಲ್ಲಿಯೇ ನನಗೆ ಪಿಂಡ ಪ್ರದಾನ ಮಾಡಿದ್ದು ನನಗೆ ಖುಷಿ ಆಯಿತು. ಯಾಕೆಂದರೆ ನೀನು ತಿಳಿದು ಮಾಡ್ತಾ ಇದ್ದೀನಿ. ಏನು ತಿಳಿದು ಮಾಡ್ತಾ ಇದ್ದಿ? ಪಿಂಡ ಕೊಡುವಂಥದ್ದು ನೇರವಾಗಿ ಆ ಜೀವಕ್ಕಲ್ಲ, ಆ ಜೀವವನ್ನು ನಿಯಮಿಸುವಂತಹ, ಮತ್ತು ಈ ಪಿಂಡವನ್ನು ಇಲ್ಲಿ ಅದು ನಮಗೆ ಒಂದು ರೂಪಕವಾಗಿ ಕೊಟ್ಟದ್ದು. ಕೈ ಎತ್ತಿ ಬಂತು, ಅವನು ಕೊಡಲಿಲ್ಲ, ಪಕ್ಕದಲ್ಲಿ ಇಟ್ಟ ಅಂತ.
ಕಥೆ ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಿದ್ದು. ಅದರ ಅಭಿಪ್ರಾಯ ಏನು ಅಂದರೆ, ಆ ಜೀವಕ್ಕೇ ಕೊಡುವುದಲ್ಲ ಅದು. ಅಲ್ಲಿ ವಸು, ರುದ್ರ, ಆದಿತ್ಯ ಅಂತ 3 ಪ್ರತೀಕಗಳನ್ನು ಕಲ್ಪಿಸಿ, ಈಗ ನೈವೇದ್ಯ ಮಾಡುವಾಗ ಒಳಗೆ ಕೃಷ್ಣನ ಪ್ರತಿಮೆಯಲ್ಲಿ ಎದುರುಗಡೆ ನೈವೇದ್ಯ ಎಲ್ಲ ಇಡ್ತಾರೆ. ಅದನ್ನು ಅದೇ ಪ್ರತಿಮೆಗೆ ಇಡುವುದಲ್ಲ ಅದು. ಆ ಪ್ರತಿಮೆಯಲ್ಲಿ ಇರುವ ಭಗವಂತನ ನೆನಪನ್ನು ಮಾಡಿಕೊಂಡು ಭಗವಂತನ ಶಕ್ತಿ ಅದನ್ನು ಸ್ವೀಕರಿಸಿ, ಅದು ಕೂಡ ಕೊಡುವುದು ಅಂದ್ರೇನು, ಈ ವಸ್ತು ಅವನದ್ದು ಅನ್ನುವ ನನ್ನತನವನ್ನು ಕಳ್ಕೊಳ್ಳುವುದು ಅಂತ ಅರ್ಥ. ಇದು ನನ್ನ ಸೊತ್ತಲ್ಲ, ಇದು ದೇವರದ್ದೇ ಸೊತ್ತು, ವಾಪಸ್ಸು ದೇವರಿಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಈ ಎಚ್ಚರವನ್ನು ಹುಟ್ಟಿಸ್ಲಿಕ್ಕೋಸ್ಕರ ಆ ಕೊಡುಗೈತನವನ್ನು ಹೇಳಿದ್ದು. ಹಾಗಾದರೆ ಇಲ್ಲಿಯೂ ಕೂಡ, ಶ್ರಾದ್ದದಲ್ಲಿಯೂ ಕೂಡ ಭಗವಂತನಿಗೆ ನಿವೇದಿಸುವಂಥ ಭಗವಂತನ 3 ಪ್ರತೀಕಗಳು, ವಸು, ರುದ್ರ, ಆದಿತ್ಯ ಅಂತ 3 ಪ್ರತೀಕಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನೆನಪು ಮಾಡಿಕೊಂಡು ಅಲ್ಲಿ ಆ ದೇವತೆಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಈ ಸಮರ್ಪಣೆಯನ್ನು ಮಾಡಿ, ಪಿಂಡವನ್ನು ಸಮರ್ಪಣೆ ಮಾಡಿ, ಅಂದರೆ ಈಗ ಈ ಪಿತೃಗಳು ಯಾರಿದ್ದಾರೆ ನಮ್ಮ ಪೂರ್ವಜರು, ಇವರನ್ನು ನಿಯಮಿಸುವಂತಹ ಒಂದು ಪಿತೃದೇವತೆಗಳಿದ್ದಾರೆ. ಈ ಪಿತೃದೇವತೆಗಳ ನಿಯಾಮಕರಾಗಿ ವಸುರುದ್ರ ಆದಿತ್ಯರಿದ್ದಾರೆ. ಈ ವಸುರುದ್ರ ಆದಿತ್ಯರ ಅಂತರ್ಯಾಮಿಯಾಗಿ ಭಗವಂತನ 3 ರೂಪಗಳಿವೆ. ಅರ್ಪಿಸುವುದು ಶ್ರಾದ್ದ ಅಂದರೆ ಒಂದು ಅರ್ಥದಲ್ಲಿ ಭಗವಂತನ ಪೂಜೆಯೇ, ಆದರೆ ಅದರಲ್ಲಿ ಅವರಿಗೂ ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆ ಇರುತ್ತೆ, ನಮ್ಮ ಪೂರ್ವಜರಿಗೂ ಕೂಡ. ಯಾಕೆಂದರೆ ನಾವು ಕೊಟ್ಟದ್ದನ್ನು ಅವರ ಮುಖೇನ ಅವರು ಯಾವ ಕಾಲಕ್ಕೆ ಯಾವ ಮನೆಯಲ್ಲಿ ಹುಟ್ಟಬೇಕು ಅಥವಾ ಯಾವ ಲೋಕಕ್ಕೆ ಹೋಗಬೇಕು ಅಥವಾ ಇನ್ನೇನಾದರೂ ಅವರಿಗೆ ಸಂಸ್ಕಾರದ ವತಿಯಿಂದ ಮುಂದೆ ಹೋಗೋದಕ್ಕೆ ತಡೆ ಇದ್ದರೆ, ವಸ್ತುತಃ ಅವನ ಸಾಧನೆಗೆ ನಮ್ಮ ಪಿಂಡ ಏನೂ ಕಾರಣ ಅಲ್ಲ. ನಾವು ಕೊಡುವ ಪಿಂಡದಿಂದ ಅವನ ಉದ್ಧಾರ ಆಗೋದು ಏನೂ ಅಲ್ಲ. ಮತ್ತು ಏನು ಅಂದರೆ, ಮುಂದಿನ ಲೋಕಕ್ಕೆ ಹೋಗಲಿಕ್ಕೆ ಕೆಲವೊಮ್ಮೆ ಬಾಗಿಲುಗಳು ತಡೆ ಹಾಕಿದಂತೆ. ಯಾಕೆಂದರೆ ಅವನು ಕೊಡಬೇಕಾದ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಲಿಲ್ಲ ಅಂತಾದರೆ ಅವನ ಬಾಗಿಲು ಬಂದಾಗುತ್ತೆ. ಅವನು ಕೊಟ್ಟಿದ್ದಾನೆ ಅಂದರೆ ಅದು ತೆರ್ಕೊಳ್ಳುತ್ತೆ. ಆ ತೆರೆಯುವ ಕರ್ತವ್ಯ ಮಗನಾಗಿ ಅವನು ನಿರ್ವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಶ್ರಾದ್ದ ಅನ್ನೋದನ್ನು ಅಷ್ಟು ಒತ್ತಾಯದಿಂದ ಹೇಳಿ, ನಮಗೆ ಪಿತ್ರಾರ್ಜಿತವಾದದ್ದು ದಕ್ಕಬೇಕು ಅಂತಂದರೆ ಸ್ವಂ ಧಾರಯತಿ, ತನ್ನದೇ ಸಂಪತ್ತನ್ನು ಈ ಮಗುವು ಕೂಡ ಮುಂದೆ ಪಿತ್ರಾರ್ಜಿತವಾಗಿ ಧಾರಣೆ ಮಾಡಿಕೊಂಡು ಹೋಗುತ್ತೆ ಅನ್ನುವುದನ್ನು ಸೂಚಿಸುವಂತೆ. ಇಲ್ಲಿ ಯಜ್ಞದಲ್ಲಾಗುವಾಗ ಸ್ವಾಹ, ಪಿತೃಕರ್ಮಗಳಲ್ಲಾಗುವಾಗ ಸ್ವಧಾ ಅಂದರೆ ಅಲ್ಲಿ ಆ ಪಿತೃಗಳಿಂದ ಸಿಗುವಂತಹ ಸಂಪತ್ತು ನನಗೆ ಮುಂದೆ ಸಿಗಲಿ, ನಾನು ಅದನ್ನು ಮುಂದೆ ಅನುಭವಿಸಲಿಕ್ಕೆ ಆಗಲಿ, ನಾನು ಅದನ್ನು ಇಲ್ಲಿ ಪೂರ್ತಿ ಸ್ವತ್ವ ಇದು ಸ್ವಾಹ ಅಂದರೆ. ಮತ್ತೆ ಅಲ್ಲಿ ಕೇಳಲಿಕ್ಕಿಲ್ಲ, ಅದು ದೇವತೆಗಳದ್ದೇ, ಅವರು ಅನುಗ್ರಹಿಸಿದರೆ ವಿಶೇಷ ಫಲ ಇದೆ, ಅಲ್ಲೇನೂ ಇಲ್ಲ. ಆದರೆ ತಂದೆಯ ಸಂಪತ್ತು ಅಥವಾ ಪಿತೃಗಳ ಸಂಪತ್ತು ಅನ್ನೋದನ್ನು ಮುಂದೆ ಅವನು ಬಳುವಳಿಯಾಗಿ ಪಡ್ಕೊಳ್ಳುವ ಬಯಕೆಯಿಂದಲೇ ಅದನ್ನು ಮಾಡುವುದಾದ್ರಿಂದಾಗ ಅಲ್ಲಿ ಸ್ವಧಾ ಶಬ್ದವನ್ನು ಬಳಸುವುದು. ಅಂದರೆ ಅದು ಜೆನೆಟಿಕಲಿ ನಮಗೆ ಒಂದು ಫೋರ್ಸ್ ಬರುವುದಿರುತ್ತೆ, ಅಥವಾ ಆಸ್ತಿಯ ರೂಪದಲ್ಲಿ ಇನ್ನೇನಾದರೂ ಇದ್ದರೆ ಅದನ್ನು ಅನಾಯಾಸವಾಗಿ, ಇನ್ನೂ ನಾನು ಮನೆಯೇ ಕಟ್ಕೊಂಡಿಲ್ಲ, ಪಾಠ ಯಾವಾಗ ಮಾಡೋದು ಅಂತ ಅವನಿಗೆ ಚಿಂತೆ ಬರಬಾರ್ದು. ಮನೆ ಇದ್ದರೆ ಶಿಷ್ಯರನ್ನಲ್ಲಿ ಕರೆಸಿ ಚೆನ್ನಾಗಿ ಅವನಿಗೆ ಪಾಠ ಪ್ರವಚನ ಅಥವಾ ಇನ್ನೇನೋ ಒಳ್ಳೆಯ ಧಾರ್ಮಿಕ ಚಟುವಟಿಕೆ ನಡೆಸಲಿಕ್ಕೆ ಅವನು ಆ ದಾರಿಯನ್ನು ಸಲೀಸಾಗಿ ಮುಂದುವರಿಸ್ಕೊಂಡು ಹೋಗಿ. ಇಲ್ಲ ಅಂದರೆ ಮೊದಲಿಂದ ಅವನು ಎಲ್ಲ A to Z ಓಂ ಸ್ವಸ್ತಿ ಅಂತ ಶುರು ಮಾಡಿ ಅವನು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಾಗ ಹಲ್ಲುದುರುವ ಕಾರ್ಯಕ್ರಮ ಆಗಿರುತ್ತೆ. ಅದು ಅಷ್ಟೊತ್ತಿಗೆ ಮತ್ತೆ ಉಳಿದ ಮಕ್ಕಳು ಬರುವಷ್ಟರಲ್ಲಿ ಅದನ್ನು ಇನ್ನೊಬ್ರು ಯಾರೋ ಕಸ್ಕೊಂಡು ಹೋಗಿರ್ತಾರೆ ಅಂತ ಆಗಬಾರ್ದು. ಒಂದು ಪರಂಪರೆಯ ದೃಷ್ಟಿಯಿಂದ ಕೆಲವು ಭದ್ರತೆಗಳು ಬೇಕು. ಆ ಭದ್ರತೆಯನ್ನು ಪಿತೃ ಸಂಪಾದಿತವಾದಂತಹ ಅರ್ಜಿತವಾದ ವಸ್ತುವನ್ನು ಇಟ್ಟುಕೊಳ್ಳಿಕ್ಕೆ ಶ್ರಾದ್ದದ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಶ್ರಾದ್ದದಲ್ಲಿ ನೀವು ಹೇಳಿದ ಹಾಗೆ ಕೆಳಗಡೆ ಮನೆಯಲ್ಲಿ ಕೂತವನು ಮೇಲ್ಗಡೆ ಕೂತವನಿಗೆ ಕೆಳಗಿಳಿದು ಬರುವುದು ಕಷ್ಟ ಆಗುತ್ತೆ ಎಂದ ತಕ್ಷಣ ಇಲ್ಲಿಂದ ಶ್ರಾದ್ದ ಹಾಕಿದ ತಕ್ಷಣ ಹೊಟ್ಟೆ ತುಂಬಲಿ ಅಂತ ಹೇಳುವಂತಿಲ್ಲ. ಅದು ಅವನಿಗೆ ಹೊಟ್ಟೆ ತುಂಬಿಸಲಿಕ್ಕೆ ಶ್ರಾದ್ದ ಕೊಡುವುದೇ ಇಲ್ಲ. ದೂರದ ಯಾವುದೋ ಲೋಕದಲ್ಲಿರುವಂತಹ ಒಬ್ಬ ಜೀವನಿಗೆ ನೀವು ಇಲ್ಲಿಂದ ತೃಪ್ತಿ ಪಡಿಸ್ತೀರಿ ಅಂತ ಅಂದಮೇಲೆ ಉಪ್ಪರಿಗೆ ಇಲ್ಲಿದ್ದವನಿಗೆ ಶ್ರಾದ್ದ ಕೊಟ್ಟರೆ ಹೊಟ್ಟೆ ತುಂಬಿಸ್ಬೋದಲ್ವಾ ಅಂತ ನೀವು ವಾದ ಮಾಡಿದ್ರಿ ಆಗ. ಆದರೆ ಆ ವಾದವನ್ನು ಯಾವಾಗ ಹೇಳ್ಬೋದು ಅಂದರೆ, ಈ ಪಿಂಡವೇ ಅಲ್ಲಿಗೆ ಹಾರಿಕೊಂಡು ಗುಡುಗುಡುಗುಡು ಅಂತ ಹೋಗಿ ಅವ್ರ ಹೊಟ್ಟೆಗೆ ಬಿದ್ದರೆ ಸರಿ ಇರ್ತಿತ್ತು. ಅದು ಹೋಗೋದೊಂದು ಆ ಪಿಂಡ ಅನ್ನೋದೊಂದು ಪ್ರತೀಕ, ಅದೊಂದು ಅದಕ್ಕೆ ಅದನ್ನು ತಯಾರು ಮಾಡುವಾಗಲೂ ಇಂಥದ್ದೆಲ್ಲ ಹೀಗೇ ಇರಬೇಕು ಅಂತ ವಿಧಾನ ಇದೆ. ಅದಕ್ಕೆ ಭಗವಂತನ ಪ್ರಸಾದವನ್ನು ಹಾಕಿ ಒಂದು ಪಿಂಡ ಕಟ್ಟಿದ ಮೇಲೆ ಅದು ಒಡೆಯದಂತೆ ಅಷ್ಟು ಹೊತ್ತು ಆ ಕರ್ತವ್ಯದಲ್ಲಿ ಭಗವಂತನ ಚಿಂತನೆಯನ್ನು ನಡೆಸಲಿಕ್ಕೆ ಅದು ಏನು ಅಂದರೆ, ಆ ಪಿಂಡ ಮತ್ತೆ ಯಾವುದೋ ಪ್ರಾಣಿ ಪಕ್ಷಿಗಳ ಹೊಟ್ಟೆಗೆ ಆಹಾರವೂ ಆಗುತ್ತೆ. ನದಿಯಲ್ಲಿ ಹಾಕಬಹುದು, ಗೋವಿಗೆ ಆಹಾರವಾಗಿ ಕೊಡಬಹುದು, ಈ ಎಲ್ಲ ನೆಪ ಇದೆ. ಅದರಿಂದಾಗಿ ಆ ನೆಪದಿಂದ ಅಷ್ಟು ಜನದ ಹೊಟ್ಟೆ ತುಂಬುತ್ತಲ್ವ, ಅಷ್ಟು ಪ್ರಾಣಿಗಳ ಪಕ್ಷಿಗಳು ಎಲ್ಲಿವರೆಗೆ ಇರುತ್ತೆ. ಕೆಲವೊಂದು ಸಲ ಮತ್ತೂ ಒಂದು ನಮಗೊಂದು ಅರೆಬರೆ ಜ್ಞಾನದಿಂದಾಗಿ ಒಂದು ಸಮಸ್ಯೆ ಇದೆ. ಕಾಗೆ ಬರಲೇ ಇಲ್ಲ ಅಂದರೆ ಶ್ರಾದ್ದ ಹಾಕಿದ್ದೇ ವ್ಯರ್ಥ, ಮತ್ತೊಮ್ಮೆ ಹಾಕಿ ಅಂತ ಹೇಳುವಷ್ಟು ದಡ್ಡತನಗಳು ಬೆಳೆದಿದೆ. ಅದು ಏನು ಅಂದರೆ, ಇದೆ ಅಕಸ್ಮಾತು
ಕಾಗೆಯಾಗಿಯೂ ಬಂದಿರಬಹುದು. ಎಲ್ಲರ ಮನೆಯಲ್ಲಿ ಅಂದರೆ ಏನು ತೀರ್ಮಾನನ ನಮ್ಮ ಮನೆಯವರು ಹಿಂದೆಯವರು ತೀರ್ಕೊಂಡವರೆಲ್ಲ ಕಾಗೆಗಳಾಗಿರ್ತಾರೆ ಅಂತ. ಹಾಗಾಗಿ ಇದು ಕಾಗೆ ಆಗಬೇಕು ಅಂತಲ್ಲ, ಅಕಸ್ಮಾತ್ ಕಾಗೆಯಾಗಿಯೂ ಬರಬಹುದು. ಯಾವುದೋ ಒಂದು ಪ್ರಸಂಗದಲ್ಲಿ ಯಾರೋ ಒಬ್ಬರದ್ದು ಒಂದು ಪ್ರಸಂಗ ಆಗಿರುತ್ತೆ. ಅದರ ಅರ್ಥ ಸರ್ವಭೂತ ದಯೆ, ಎಲ್ಲ ಭೂತಗಳಿಗೂ ನಮ್ಮಿಂದ ಉಪಕಾರ ಆಗಬೇಕು. ಯಾಕೆಂದರೆ ನಾವೊಂದು ಕರ್ತವ್ಯ ನಿರ್ವಹಿಸುವಾಗ ಎಲ್ಲಿವರೆಗೆ ಮನೆಯಲ್ಲೇ ಮನೆ ಕಟ್ಟುವಾಗಲೇ ಎಷ್ಟೋ ಗಿಡಗಂಟೆಗಳನ್ನು, ಹುತ್ತಗಳನ್ನು, ಮರಗಳನ್ನು, ಕಲ್ಲುಗಳನ್ನು ಒಡೆದೇ ತಾನೇ ನಾವು ಮನೆ ಕಟ್ಟಿದ್ದು. ಅಷ್ಟು ಜಾಗ ಕಳ್ಕೊಂಡ ನಿರಾಶ್ರಿತವಾದಂತಹ ಜೀವಿಗಳಿಗೆ ಈ ಮನೆಯಲ್ಲಿ ಏನಾದರೂ ಒಂದು ಕರ್ತವ್ಯದಿಂದ ಆಗಾಗ ಆಹಾರ ಸಿಗಬೇಕು. ಅದಕ್ಕೆ ಶ್ರಾದ್ದದ ವ್ಯವಸ್ಥೆ, ವೈಶ್ವದೇವದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಹೇಳಿ ನಮ್ಮ ಸುತ್ತಲಿನ ಪರಿಸರದಲ್ಲಿ ಯಾವುದು ಕೂಡ ಹಸಿವಿನಿಂದ ಬಳಲಿ ಸಾಯಬಾರದು. ಅದು ನಮ್ಮ ಕರ್ತವ್ಯ. ಯಾಕೆಂದರೆ ಕೇವಲ ತನ್ನ ಹೆಂಡತಿ ಮಕ್ಕಳನ್ನು ಮಾತ್ರ ನೋಡ್ಕೊಳ್ಳೋದಲ್ಲ, ತಾನು ನೆಲೆಯಾಗಿರುವ ಮನೆಯ ಸುತ್ತಲೂ ಇರುವ ಎಲ್ಲ ಜೀವಿಗಳ ಆಧಾರ ಸ್ತಂಭವೂ ಆಯ ಮನೆಯ ಯಜಮಾನನಿಗೆ ಅದು ಹೊಣೆಗಾರಿಕೆ. ಇಷ್ಟು ಕೊಡುವುದಕ್ಕೋಸ್ಕರ ಶ್ರಾದ್ದದಲ್ಲಿ ಆ ಅನ್ನದ ಕೊಡುವಿಕೆಯಿಂದ ಕಾಗೆಗಳೊಂದಿಷ್ಟು ಬದುಕ್ತವೆ, ಅಥವಾ ಯಾವುದೋ ಮೀನುಗಳೊಂದಿಷ್ಟು ಬದುಕ್ತವೆ, ಹಸುಗಳೊಂದಿಷ್ಟು ಬದುಕ್ತವೆ. ಇದೆಲ್ಲ ಒಂದು ಕಾರಣ. ಹಾಗಾಗಿ ಶ್ರಾದ್ದ ಮಾಡಿದ ತಕ್ಷಣವೇ ಆ ಜೀವಿಗೆ ಹೋಗಿ ಹೊಟ್ಟೆ ತುಂಬತ್ತೆ ಅಂತ ಎಲ್ಲೂ ಹೇಳಲಿಲ್ಲ. ಇದು ಗೊತ್ತಿಲ್ಲದೆ ಎಷ್ಟೋ ಸರ್ತಿ ಅದರ ಮೇಲು ನೋಟದ ಅರ್ಥವನ್ನು ಮಾತ್ರ ಇಟ್ಟುಕೊಂಡು ಈ ರೀತಿಯಾದ ನಾಸ್ತಿಕ್ಯವಾದವನ್ನ, ಯಾಕೆಂದರೆ ಪರಲೋಕದ ಪ್ರಜ್ಞೆ ನಾಸ್ತಿಕ ಮಾಡುವುದಿಲ್ಲ. ಯಾಕೆಂದರೆ ನಾನು ನೋಡಲಿಲ್ಲ ಅದರಿಂದಾಗಿ ಅಂತ. ನೀನು ನೋಡಲಿಲ್ಲ ಅಂದ ತಕ್ಷಣ ಜಗತ್ತಿಲ್ಲ ಅಂತ ಹೇಳಬೇಡ. ನೀನು ನೋಡೋದ ಎಷ್ಟೋ ಸಂಗತಿಗಳು ಈ ಜಗತ್ತಿನಲ್ಲಿದೆ. ನೀನು ನೋಡಲಿಲ್ಲ ಅಂದ ತಕ್ಷಣ ಇಲ್ಲಿ ಅದು ಸೃಷ್ಟಿ ಹೇಳಿದ್ದ, ನೀನು ದೃಷ್ಟಿ ಬಿದ್ದಾಗಲೇ ಸೃಷ್ಟಿಯಾಗುತ್ತೆ ಅಂತ ಹಾಗಿಲ್ಲ ಅಲ್ವಾ? ಹಾಗಾಗಿ ನೀನೊಂದು ದಿವಸ ಹೊಸತನ್ನು ನೋಡ್ತಿದ್ದಾನೆ, ಆಗ ಅದು ಇದೆ ಅಂತ ಹೋಗ್ತಿದ್ದಾನೆ. ಹಾಗೆ ಇದು ಒಂದು ದಿವಸ ನಿನ್ನ ಕಣ್ಣಿಗೆ ಕಾಣಬಹುದು. ಯಾಕೆಂದರೆ ಇದು ಋಷಿಗಳು ಆಡಿದ ಮಾತು, ಅವರು ತಮ್ಮ ತಪಸ್ಸಿನಿಂದ ಕಂಡ ಮಾತು. ಅವರ ಬದುಕನ್ನು ಅದಕ್ಕೋಸ್ಕರ ತ್ಯಾಗ ಮಾಡಿ, ನಿಮಗೆ ಅಷ್ಟೆಲ್ಲ ವರ್ಷಗಳ ಕಾಲ ತ್ಯಾಗ ಮಾಡಿ ಆ ಲೋಕಗಳನ್ನು ಕಾಣಲಿಕ್ಕಾಗೋದಿಲ್ಲ. ಅದರಿಂದಾಗಿ ನಮ್ಮ ಜೀವನವನ್ನು ನಾವು ತೆತ್ತಾದರೂ ತ್ಯಾಗ ಮಾಡಿ ಆದರೂ ನೀನು ಅದನ್ನು ನಂಬಲಿಕ್ಕೆ ಹೌದು ಅಂತ ಗುರುತಿಸಿ ಅದರ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡು ಆ ಕಾರ್ಯವನ್ನು ಮುಂದುವರಿಸಲಿಕ್ಕೋಸ್ಕರ, ಯಾಕೆಂದರೆ ಆತಿಥ್ಯ ಮಾಡುವುದಿರ್ಬೋದು, ದೊಡ್ಡವರನ್ನು ಪೂಜಿಸುವುದಿರ್ಬೋದು, ಪ್ರಾಣಿ ಪಕ್ಷಿಗಳ ಆರೈಕೆ ಇರಬಹುದು, ಇದೆಲ್ಲವೂ ಕೂಡ ನಿನ್ನ ತ್ರಿದಿವಂ ಬಿಡುಗಡೆಯನ್ನು ಹೊಂದುವುದರ ಜೊತೆಗೆ ಸ್ವರ್ಗಕ್ಕೆ ನಿನಗೆ ಹೋಗಲಿಕ್ಕೆ ಬೇಕಾದ ದಾರಿ ಅಂತ ಹೇಳಿದ್ದು. ಯಾಕೆ ಅಂದರೆ ನೀನು ಅದನ್ನು ನೋಡ್ಕೊಂಡು ಬಂದ ಆಮೇಲೆ ನಾನು ಮಾಡ್ತೇನೆ ಅಂತಂದರೆ ನಿನ್ನ ಆಯುಷ್ಯ ಶುರು ಮಾಡುವಾಗಲೇ ಮುಗ್ದೋಗಿರುತ್ತೆ. ಅದನ್ನು ನೋಡಿಕೊಂಡು ಬರುವ ಯಾಕೆಂದರೆ ಮತ್ತೊಂದು ಸರ್ತಿ ಹುಟ್ಟಿ ಹೊಟ್ಟೆಯಲ್ಲಿ ಬರುವಾಗ ಸೂತಿಕಾಗ್ರಹದಲ್ಲಿ ಆ ಸೂತಿಕಾ ವಾಯುವಿನಲ್ಲಿ ಎಲ್ಲ ಮರೆತೋಗುತ್ತೆ. ಮತ್ತೆ ಹೊಸ ಪ್ರಪಂಚವನ್ನು ಕಣ್ಣು ಪಿಡಿ ಬಿಟ್ಕೊಂಡು ನೋಡುವುದೇ ಆಗುತ್ತೆ. ಮತ್ತೆ 80 ವರ್ಷ 90 ವರ್ಷ ಸಾಧನೆ ಮಾಡಿ ಸ್ವರ್ಗ ಇದೆ ಅಂತ ತಿಳಿಯೋಕೆ ಸತ್ತಿರ್ತಾನೆ. ಹೀಗೆ ಆಗಬಾರ್ದು. ಅವನಿಗೆ ಆ ದೀರ್ಘವಾದ ಪ್ರಜ್ಞೆಯನ್ನು ಅಲ್ಲ, ಈ ಥರ ಮರೆಸುವುದು ಯಾಕೆ, ಮತ್ತು ನೆನಪಿಸುವುದು ಯಾಕೆ? ಮರೆಸುವುದು ಅಂತ ಅನ್ನೋದು ಏನು ಅಂದರೆ ಅದು ನೋವನ್ನು ಮರೆಸಲಿಕ್ಕೋಸ್ಕರ ಇರೋದು ಹೊರತು ನಿಮಗೆ ಈ ಹೊರಗಿನ ಪ್ರಪಂಚದ ಎಚ್ಚರ ತಪ್ಪಬೇಕು ಅಂತ ಮಾಡುವುದಲ್ಲ. ಯಾಕೆಂದರೆ ಗರ್ಭದಲ್ಲಿರುವಾಗ ಆ ಕತ್ತಲೆಯ ಕೋಣೆಯಲ್ಲಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ಕೈ ಮಡಚಿಕೊಂಡು ಸಾವಿರಾರು ಕೀಟಗಳು ಒಟ್ಟಿಗೆ ಮೆತ್ತನೆಯ ಚರ್ಮವನ್ನು ಕಚ್ಚಿ ಬೇಡಪ್ಪ ಇನ್ನೊಮ್ಮೆ ಹುಟ್ಟುವುದು ಅಂತ ಅನ್ನುವ ಆ ನೋವಿದೆಯಲ್ಲ, ಹುಟ್ಟಿದ ತಕ್ಷಣ ನೆನಪಿದ್ರೆ ಮಗು ಮುಂದೆ ಉಸಿರೇ ತಗೊಳ್ಳಲ್ಲ. ಬಳ್ಳಿ ಕತ್ತರಿಸಿದ ಮೇಲೆ ಮೂಗು ಬಂದ್ ಮಾಡ್ಕೊಂಡು ಅದೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಅಷ್ಟು ನೋವಿರುತ್ತೆ. ಆ ನೋವು ಆಗಿದ್ದು ನೆನಪಾಗಬಾರದು. ಅದು ಯಾಕೆಂದರೆ ನೆನಪು ಅನ್ನೋದನ್ನು ಎರೇಜ್ ಮಾಡುವಾಗ ಅರ್ಧ ಎರೇಜ್ ಮಾಡಿ CD-ಯನ್ನು ಡಿಲೀಟ್ ಮಾಡುವಾಗ, CD-ಯಲ್ಲಿ ಇದ್ದದ್ದು ಡಿಲೀಟ್ ಮಾಡುವಾಗ, ಎರೇಜ್ ಮಾಡುವಾಗ ಅದು ಒಂದೋ ಪೂರ್ತಿ ಡಿಲೀಟ್ ಆಗಬೇಕು. ಯಾವುದು ರೀರೈಟ್ ಮಾಡಬೇಕು ಅಂದರೆ ಒಂದಿಷ್ಟು ಅಂಶ ಮರೆತು ಹೋಗಬೇಕು. ಮರೆತು ಹೋಗೋದೇನು ಅಂದರೆ ಅದು ಕೇವಲ ನಿಮ್ಗೆ ಒಂದು ಸರ್ತಿ ಯಾವುದು ಆ ಡಿಲೀಟ್ ಬಾಕ್ಸಲ್ಲಿ ಮಾತ್ರ ಡಿಲೀಟ್ ಆಗಿರುತ್ತೆ. ಅದು ಸ್ಟೋರೇಜಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ, ಒಂದು ಕಡೆ ರೀಸ್ಟೋರ್ ಮಾಡಿದರೆ ಬರುತ್ತೆ. ಆ ರೀಸ್ಟೋರ್ ಮಾಡೋದು ಯಾವಾಗ ಅಂತಂದರೆ ಅವನು ಸಾಧನೆ ಮಾಡಿ ಭಗವಂತನನ್ನು ಕಾಣುವುದಾದಾಗ ರೀಸ್ಟೋರ್ ಆಗುತ್ತದು. ಎಲ್ಲ ಗೊತ್ತಿರುತ್ತೆ ಅವನಿಗೆ. ಹೊಟ್ಟೆಯಲ್ಲಿ ಇದ್ದಾಗಲೇ ಆದ ಎಲ್ಲ ಘಟನೆಗಳು ಅವನಿಗೆ ನೆನಪಿರುತ್ತೆ. ಈಗ ಅವನಿಗೆ ನೇರ ಮನಸ್ಸಿನ ಸಂಪರ್ಕಕ್ಕೆ ಅದು ಗೊತ್ತಾಗಬಾರ್ದು ಅಂತ ಮೇಲೆ ಒಂದು ಸರ್ತಿ ಡಿಲೀಟ್ ಆಗಿರುತ್ತೆ. ರೀಸೈಕಲ್ ಬಿನ್ನಲ್ಲಿ ಹೋಗಿ ಬಿದ್ದಿರುತ್ತೆ, ಅಲ್ಲಿ ಡಿಲೀಟ್ ಆಗಿರುತ್ತೆ. ಆದರೆ ಅದು ಮತ್ತೊಮ್ಮೆ ನೀನು ಬೇಕು ಅಂತ ರೀಸ್ಟೋರ್ ಮಾಡಿದರೆ ಅಲ್ಲಿ ಅದು ಮತ್ತೆ ನೆನಪಾಗಿ ಹಳೆ ಎಲ್ಲ ಅದೇ ಅಲ್ವಾ ತ್ರಿಕಾಲ ಜ್ಞಾನ ಅಂದರೆ. 3 ಕಾಲದ ಜ್ಞಾನ ಅಂದರೆ ಏನರ್ಥ? ಡಿಲೀಟ್ ಆಗಿ ಹೋಯಿತು ಅಂದರೆ ತ್ರಿಕಾಲ ಜ್ಞಾನ ಹೇಗಾಗುತ್ತೆ? ಸಾಧಕನೊಬ್ಬ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನಿ ಆದಮೇಲೆ ಹಿಂದಿನದ್ದೂ ನೆನಪಿರುತ್ತೆ, ಮುಂದಿನದ್ದೂ ಗೊತ್ತಾಗುತ್ತೆ, ಈಗಿದ್ದು ಅರ್ಥ ಆಗುತ್ತೆ. ಇದು 3 ಸೇರಿದರೆ ತಾನೇ ತ್ರಿಕಾಲ ಜ್ಞಾನ. ನಮಗೆ ಆ ಸಾಧನೆಯ ನಮಗೆ ಅದು ಪ್ಲಗ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಚುಚ್ಚಬೇಕು ಅಂತ. ಯಾವುದನ್ನೋ ಚುಚ್ಚಿ ಅದು ಇನ್ನೇನೋ ನೆನಪಾಗಿ ಅದು ಏನು ಅಂತ ಯಾಕೆ ನೆನಪಾಯಿತು ಅಂತಲೇ ಅರ್ಥ ಆಗದೆ ಕೊನೆಗೆ ಅದೇನೋ ಬೇಡವಾದ ವಿಷಯ ಬಿಡಿ ಅಂತ ಬಿಟ್ಟು ಆಮೇಲೆ ಮುಂದೆ ಅವತ್ತು ಒಂದು ದಿವಸ ಅವತ್ತು ಯಾಕೋ ನೆನಪಾಯ್ತಲ್ಲ ಇದೇ ವಿಷಯ ನೋಡಿದ್ನಲ್ಲ ಅಂತ ಮತ್ತೆ ನೆನಪಾಗೋಷ್ಟೊತ್ತಿಗೆ ಅದು ಮಾಸಿ ಹೋಗಿರುತ್ತೆ. ಒಟ್ಟು ಹೀಗೆ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಜೀವನ ಮುಗದೇ ಹೋಗಿರುತ್ತೆ. ಇಷ್ಟೆಲ್ಲ ಕಷ್ಟಪಡಬೇಡಿ. ನಾವು ಅದನ್ನು ನಮ್ಮ ಬದುಕಿನ ಯಾಕೆಂದರೆ ಋಷಿಗಳ ಕಾಲ ಅಷ್ಟು ದೀರ್ಘವಾಗಿತ್ತು.
ಅವರಿಗೆ ಆ ಕಂಡುಕೊಳ್ಳುವ ಸಾಮರ್ಥ್ಯ ಇತ್ತು, ಮತ್ತಷ್ಟು ತಾಳ್ಮೆ ಇತ್ತು, ತ್ಯಾಗ ಇತ್ತು. ಇವತ್ತಿಗೆ ನಾವು ರೆಡಿ ಟು ಈಟ್ ತಿಂದೇ ಅಭ್ಯಾಸ ಆದದ್ರಿಂದ ಅಷ್ಟು ಬೇಗ ಬೇಗ ಎಲ್ಲವನ್ನು ಅಭ್ಯಾಸ ಮಾಡೋದು ಕಷ್ಟ. ಆದ್ದರಿಂದಾಗಿ ನಿಮಗೆ ಹುಡುಕುವ ಕೆಲಸ ಬೇಡ, ನಾವು ಗುರಿ ಏನು ಅಂತ ಹೇಳಿದ್ದೇವೆ ಅದನ್ನು ನಂಬಿಕೊಂಡು. ಈಗ ನಮ್ಮ ಅಪ್ಪ ಹೇಳಿದ್ದು ಅಮ್ಮ ಹೇಳಿದ್ದು ಎಷ್ಟೋ ವಿಷಯವನ್ನು ನಾವು ಕೇಳಿ ತಾನೆ. ಅಪ್ಪ ಹೇಳ್ತಾನೆ ಈ ಶಾಲೆ ಚೆನ್ನಾಗಿದೆ ಹೋಗು, ಇಲ್ಲ ಇಲ್ಲ ನನಗೆ ಅನುಭವಕ್ಕೆ ಬಂದ ಮೇಲೇ ನಾನು ಶಾಲೆಗೆ ಹೋಗೋದು ಅಂತ. ಇವನು 25 ವರ್ಷ ಆದಮೇಲೆ ಶಾಲೆಗೆ ಹೋಗಿ ನಾನು LKG ಕೂತ್ಕೋತೇನೆ ಅಂತಂದರೆ ಶಾಲೆಯಲ್ಲಿ ಸೇರಿಸ್ಕೋತಾರ? ಮಕ್ಕಳೆಲ್ಲ ಎದ್ದು ನಿಲ್ತವೆ, ಏನು ಸರ್ ಬಂದರು ಅಂತ. ಹಾಗಾಗಬಾರ್ದಲ್ಲ ಬದುಕು. ಎಲ್ಲರ ಜೊತೆಗೆ ಆ ಚಿಕ್ಕಂದಿನಲ್ಲಿ ಎಳೆಯಲ್ಲಿ ಏನು ಕಲೀಲಿಕ್ಕಿದೆ ಅಂತಹ ಕಲಿಕೆಯನ್ನು ಆ ವಯಸ್ಸಿನಲ್ಲೇ ಮಾಡಬೇಕು ಅಂತ ಅನ್ನೋದು ತಾನೇ ನಿಯಮ. ಹಾಗಾಗಿ ಆ ವಸ್ತು ಚಿಂತನೆ ಅನ್ನೋದು ಬೇಕು ಅನ್ನುವ ಕಾರಣಕ್ಕೋಸ್ಕರ ಶ್ರಾದ್ದದ ವಿಷಯವನ್ನು ನಿರೂಪಣೆ ಮಾಡಿದ್ದು ಅಂತ ಹೇಳಿ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ಇಷ್ಟು ಹೇಳುವಾಗ, ಉವಾಚ ತಥ್ಯಂ ಪುನರಾಸ್ತಿಕಂಚ ಸತ್ಯಂ ವಚಸ್ಸಾನುನಯಂಶ್ಚ ವಿಪ್ರಹ. ಹೀಗೆ ಹೇಳ್ತಾ ಸರೋಷಂ ರಾಮಂ ದೃಷ್ಟ, ಕೋಪಗೊಂಡ ರಾಮನನ್ನು ಕಂಡು ಜಾಬಾಲಿ ಋಷಿಗಳು ನಡಗಿ ಹೋಗ್ತಾರೆ. ಸಾನುನಯಂ, ತುಂಬ ಕೈಮುಗಿದು ಮೈಯೆಲ್ಲ ಬೆಂಡಾಗಿ ಅದು ಏನು ಮೂಳೆಗಳೇ ಇಲ್ಲ ಅನ್ನುವಷ್ಟು ಎದುರುಗಡೆ ಬಂದು ದೈನ್ಯ ತೋರಿಸಿ ಹೇಳ್ತಾರೆ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ. ನಾಸ್ತಿಕರ ಮಾತಾಡಿಲ್ಲ ರಾಮಚಂದ್ರ ನಾನು. ನಾಸ್ತಿಕೋಹಂ ನ ಚ ನಾಸ್ತಿ ಕಿಂಚನ. ನನ್ನಲ್ಲಿ ನಾಸ್ತಿಕವಾದವೂ ಇಲ್ಲ, ನಾನು ನಾಸ್ತಿಕತೆಯನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಈ ಮಾತಾಡಿದ್ದೂ ಅಲ್ಲ. ಸಮೀಕ್ಷ ಕಾಲಂ ಪುನರಾಸ್ತಿಕೋ ಭವಂ. ನಾನು ಕಾಲವನ್ನು ನೋಡಿ ನನ್ನ ಒಳಗೆ ಆಸ್ತಿಕ್ಯ ಬುದ್ಧಿಯೇ ಇದೆ. ಭವೇಯ ಕಾಲೇ ಪುನರೇವ ನಾಸ್ತಿಕಃ. ಯಾರಾದರೂ ಅಕಸ್ಮಾತು ನಾಸ್ತಿಕ್ಯವಾದವನ್ನು ಪ್ರಯೋಗ ಮಾಡಿದರೆ ಸಿಟ್ಟಿನಿಂದ ನಾನೇ ಆಸ್ತಿಕ್ಯವಾದವನ್ನು ಬೋಧನೆ ಮಾಡುವವನು ನಾನು. ನನಗೆ ನಾಸ್ತಿಕ್ಯದಲ್ಲಿ ಭರ ಇಲ್ಲ. ಮತ್ತ್ಯಾಕೆ? ನಿವರ್ತನಾರ್ಥಂ ತವ ರಾಮ ಕಾರಣಾತ್ ಪ್ರಸಾದನಾರ್ಥಂಚ ಮಯೈತಧೀರಿತಂ. ಹೇಗಾದರೂ ಮಾಡಿ ರಾಮಚಂದ್ರನನ್ನು ಮರಳಿ ಊರಿಗೆ ಕರ್ಕೊಂಡು ಹೋಗೋಣ ಅನ್ನುವ ಆಸೆಯಿಂದ ನಾನು ಹಾಗೆ ಮಾತಾಡಿದೆ ಹೊರತು ಖಂಡಿತ ನನ್ನಲ್ಲಿ ನಾನು ಕಾಣದ ಸಂಗತಿ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳುವಷ್ಟು ದೊಡ್ಡ ಮೂರ್ಖತನ ನನ್ನಲ್ಲಿಲ್ಲ. ನಾನೇ ಎಲ್ಲರೂ ಯಾರಾದರೂ ತಪ್ಪು ಮಾತಾಡಿದರೆ ಕೂಡಲೇ ಅಲ್ಲಿ ಆಸ್ತಿಕ್ಯ ಬುದ್ಧಿ ನೀವು ತಾಳಬೇಕು ಅಂತ ಅವರಿಗೆ ಬೋಧನೆ ಮಾಡ್ತೇನೆ. ನನ್ನಲ್ಲಿ ಅಂತಹ ಯೋಚನೆ ಬಂದಿಲ್ಲ ರಾಮಚಂದ್ರ. ದಯವಿಟ್ಟು ಕೋಪ ಮಾತ್ರ ಮಾಡಿಕೊಳ್ಬೇಡ. ನೀನು ಕೋಪ ಮಾಡಿಕೊಂಡ್ರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಇಷ್ಟೆಲ್ಲ ಮಾಡಿದ ಸಾಧನೆಗಳು ಎಲ್ಲವೂ ಕೂಡ, ಯಾಕೆಂದರೆ ನಾನೇ ನಿಮ್ಮ ತಂದೆಯ ಔರ್ಧ್ವದೇಹಿಕ ಕರ್ಮ ಮಾಡಿದ್ದೇನೆ ಅಂದರೆ ತಿಳಿದೇ ಶ್ರದ್ಧೆಯಿಂದ ಮಾಡಿದ್ದೇನೆ ಹೊರತು ಹೇಗೋ ಇಲ್ಲಿಗೊಂದು ಮುಖವಾಡ ಅಲ್ಲಿಗೊಂದು ಮುಖವಾಡ, ಅಲ್ಲಿಯೂ ಸಂಪಾದನೆ ಇಲ್ಲಿಯೂ ಗಿಂಬಳ ಅಂತ ನಾನು ಈ ಥರದ ಹುಚ್ಚು ಕೆಲಸಕ್ಕೆ ನಾನು ಕೈ ಹಾಕೋನಲ್ಲ. ನನಗಂತಹ ಕೆಟ್ಟ ಬುದ್ಧಿ ಖಂಡಿತ ಇದೆ ಅಂತ ನೀನು ಭಾವಿಸಬಾರ್ದು ರಾಮಚಂದ್ರ. ನಿನ್ನನ್ನು ಹೇಗಾದರೂ ಕರ್ಕೊಂಡು ಹೋಗಬೇಕು ಅನ್ನೋದೊಂದೇ ಆಸೆಯಿಂದ ಇಷ್ಟೆಲ್ಲ ಮಾತಾಡಿದೆ ಅಂತ ಹೀಗೆ ಹೇಳಿದಾಗ ಪಕ್ಕದಲ್ಲಿ ವಸಿಷ್ಠರು ಕ್ರುದ್ಧಂ ಆಜ್ಞಾಯ ರಾಮಂ ಸತು ವಸಿಷ್ಠ ಪ್ರತ್ಯುವಾಚ ಜಾಬಾಲಿರಪಿ ಜಾನೀತೆ ಲೋಕಸ್ಯಾಸ್ಯ ಗತಾಗತಿಂ. ವಸಿಷ್ಠರು ವಶೀಲಿ ಮಾಡ್ತಾರೆ ಜಾಬಾಲಿ ಋಷಿಗಳ ಕುರಿತು. ಕ್ರುದ್ಧಂ ರಾಮಂ ಆಜ್ಞಾಯ. ರಾಮಚಂದ್ರ ನಿಜವಾಗ್ಲೂ ತುಂಬ ಕೋಪಗೊಂಡಿದ್ದಾನೆ, ಈ ಕೋಪವನ್ನು ತಣಿಸಲೇಬೇಕು, ಇಲ್ಲ ಅಂದರೆ ಎಲ್ಲರನ್ನೂ ಸುಟ್ಟು ಹಾಕತ್ತೆ ಅಂತ ಯೋಚನೆ ಮಾಡಿ ವಸಿಷ್ಠರು ಪ್ರತ್ಯುವಾಚ, ಅವರು ಮಾತಾಡಿದ ಮುಗಿಸಿದ ತಕ್ಷಣವೇ, ಹೌದು ರಾಮಚಂದ್ರ, ಜಾಬಾಲಿರಪಿ ಜಾನೀತೆ, ಜಾಬಾಲಿಗೂ ಗೊತ್ತಿದೆ ಜಗತ್ತು ಸತ್ಯ, ಅಲ್ಲಿರುವ ಅನೇಕ ಸಂಗತಿಗಳು ನಮಗೆ ಕಾಣದೇ ಇದ್ರೂ ಇದೆ ಅನ್ನೋದನ್ನು ಒಪ್ತಾರೆ. ಲೋಕಸ್ಯಾಸ್ಯ ಗತಾಗತಿಂ, ಈ ಲೋಕದ ಆಗು ಹೋಗುಗಳನ್ನು ಚೆನ್ನಾಗಿ ಅರಿತೇ ನಿನ್ನ ಹತ್ರ ಹಾಗೆ ಮಾತಾಡಿದ್ದಾರೆ. ನಿವರ್ತಯಿತು ಕಾಮಸ್ತು ತ್ವಮೇತದ್ ವಾಕ್ಯಮುಕ್ತವಾನ್ ತ್ವಾಮೇತದ್ ವಾಕ್ಯಮುಕ್ತವಾನ್ ನಿವರ್ತಮಾನ. ನಿಮ್ಮನ್ನು ಹೇಗಾದರೂ ನಿವರ್ತಮಾನ ಕಾಮ, ನಿಮ್ಮನ್ನು ಹೇಗಾದರೂ ವಾಪಸ್ ಕರ್ಕೊಂಡು ಹೋಗಬೇಕು ಅನ್ನೋ ಬಯಕೆಯಿಂದ ಹೀಗೆ ಹೇಳಿದ್ದಾನೆ. ಇಮಾಂ ಲೋಕ ಸಮುತ್ಪತ್ತಿಂ ಲೋಕನಾಥ ನಿಬೋಧಮೇ ಸರ್ವಂ ಸಲಿಲಮೇವಾಸೀತ್ ಪೃಥಿವೀ ಯತ್ರ ನಿರ್ಮಿತ. ಹೀಗೆ ಹೇಳಿ ಈ ವಿಷಯದಲ್ಲಿ ಅವರ ಜೊತೆಗೆ ನಾವು ಅನೇಕ ಬಾರಿ ಶಾಸ್ತ್ರೀಯ ಚರ್ಚೆಗಳನ್ನು ಮಾಡಿದ್ದೂ ಇದೆ. ನಿನ್ನ ಹಿರಿತನ, ನಿನ್ನ ಮನೆತನ ಯಾವುದೂ ಸಣ್ಣದಲ್ಲ. ಸೃಷ್ಟಿಯ ಆರಂಭದಿಂದ ನೀನು ನನ್ನ ಚೆನ್ನಾಗಿ ಬಲ್ಲೆವು, ನೀನೇ ತಾನೇ. ಅಂದರೆ ವಸಿಷ್ಠರು ಆಗ ತಲೆದೂಗಿದ್ದಾರೆ, ಅವರಿಗೂ ಕಾಡಿದೆ ಒಳಗಿನಿಂದ. ಜಾಬಾಲಿಗಳು ಹೇಳುವಾಗ ಹೌದೌದು ಹೌದು, ಯಾಕೆ ಯಾಕೆ ಆ ಮಾತನ್ನೆಲ್ಲ ಕೇಳಿಕೊಂಡು ತಲೆ ಕೆಡಿಸ್ಕೊಂಡು ಬರುವುದಿಲ್ಲ ಅಂತ ಹೇಳಬೇಕು, ಬರ್ಬೋದಲ್ವಾ ಅಂತ ಇವರು ತಲೆಯಲ್ಲಿ ಆಡಿಸಿದ್ದಾರೆ. ಅದಕ್ಕೆ ಅವರು ಕೂಡ ತಾನೂ ಕೂಡ ಅಕಸ್ಮಾತು ಈ ಗುಂಪಿನಲ್ಲೇ ಸೇರಿಕೊಂಡು
ನನ್ನನ್ನೂ ರಾಮಚಂದ್ರ ಪ್ರತ್ಯಾಖ್ಯಾನ ಪಕ್ಕಕ್ಕೆ ಸರಿಸಿಬಿಟ್ರೆ ಅಂತ ಯೋಚನೆ ಮಾಡಿ ಸಮರ್ಥಿಸಿಕೊಳ್ಳುವ ಹಾಗೆ ಪೂರ್ವದಿಂದ ಶುರು ಮಾಡ್ತಾನೆ. ನೀನು ಲೋಕನಾಥ, ನೀನು ಇಡೀ ಜಗತ್ತಿನ ಮೊದಲ ತಂದೆ, ತಂದವನು ನೀನೇ, ಆದ್ರಿಂದಾಗಿ ನಿಜವಾದ ತಂದೆ ನೀನು. ಇಮಾಂ ಲೋಕ ಸಮುತ್ಪತ್ತಿಂ, ಈ ಲೋಕದ ಹುಟ್ಟು ನೀನು ಲೋಕದ ಒಡೆಯನಾಗಿ ನಡೆಸಿದವನು ಅಂತ ನನಗೆ ಗೊತ್ತು. ಸರ್ವಂ, ಈ ಜಗತ್ತೆಲ್ಲವೂ ನೀರಿನಿಂದ ತುಂಬಿಕೊಂಡಿತ್ತು. ನೀರು ಅಂದರೆ ಮತ್ತೆ ಈ ನೀರಲ್ಲ. ಸಲಿಲ ಅನ್ನುವ ಶಬ್ದ ಅತ್ಯಂತ ಲೀಲಾಜಾಲವಾಗಿ ಜಗತ್ತಿನ ಎಲ್ಲವನ್ನೂ ಬಲ್ಲವನಾಗಿ ಕಣಕಣವಾಗಿ ಅಣುರೂಪದಲ್ಲಿರುವಂತಹ ಎಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂಥದ್ದನ್ನು, ಈಗ ನೀರು ನೀವು ಕೈ ಹಾಕಿದರೆ ಕೈ ಒಳಗೆ ಹೋಗುವಷ್ಟು ಅದರ ಸಾಂದ್ರತೆ ನಿಮ್ಮನ್ನು ತಡೆಯುತ್ತೆ. ಬೆಂಕಿ ಕೈ ಹಾಕ್ಲಿಕ್ಕಾಗಲ್ಲ, ಗಾಳಿ ಕೈ ಹಾಕಿದರೆ ಗೊತ್ತಾಗಲ್ಲ, ಆಕಾಶ ಕೈ ಹಾಕುವುದು ಅಂತ ಇಲ್ವಲ್ಲ, ಯಾಕೆಂದರೆ ಕೈ ಆಕಾಶದಲ್ಲೇ ಇರುವುದು ಯಾವಾಗಲೂ. ಭೂಮಿಗಂತೂ ಕೈ ಹಾಕೋದು ಅಸಾಧ್ಯ. ಎಲ್ಲಿ ಸ್ವಲ್ಪ ಹಿಟ್ಟಿಗೆ ಹಾಕ್ಬೋದು ಅಷ್ಟೇ. ಮೆತ್ತಗೆ ರುಬ್ಬಿ ಹಾಕಿದ್ದ ಇಡ್ಲಿ ಬಂದ ಇದ್ದರೆ ಕೈ ಸ್ವಲ್ಪ ಚೆನ್ನಾಗಿ ಹುಳಿ ಇದ್ದರೆ ನಾಳೆಗೆ ಚೆನ್ನಾಗಿ ಆಗಲಿ ಹೆಚ್ಚು ಹುಳಿ ಅಂತ ಕೈ ಹಾಕ್ಬೋದಷ್ಟೇ. ಬಿಟ್ಟರೆ ಅದು ಬಿಟ್ಟರೆ ಬೇರೆ ಭೂಮಿಗೆ ನೇರವಾಗಿ ಕಲ್ಲಿನೊಳಗೆ ಕೈ ಹಾಕ್ಲಿಕ್ಕಾಗೋದಿಲ್ಲ. ಆ ಅರ್ಥದಲ್ಲಿ ಸಾಂದ್ರತೆ ಅನ್ನೋದು ತುಂಬ ನಮ್ಮನ್ನು ಧರಿಸುವಂಥದ್ದು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅತ್ಯಂತ ಒತ್ತಡ ಇದೆ. ಆದರೆ ಆ ಒತ್ತಡ ನಮ್ಮನ್ನು ತಡೆಯುವುದಿಲ್ಲ. ಅಂಥದ್ದು ಒಂದು ಪರಿಚಯ ಆಗಬೇಕು ಅನ್ನೋದಕ್ಕೋಸ್ಕರ ನೀರು ಅನ್ನೋದೊಂದು ನಮಗೆ ಪ್ರಳಯ ಜಲ ಅನ್ನೋ ಶಬ್ದದಲ್ಲಿ ಹೇಳ್ತಾರೆ. ಅಲ್ಲಿ ಜಲ ಅಂದರೆ ಜಲವೂ ನಿಲೀನಗೊಂಡ ಮೇಲೆ ತಾನೇ ಪ್ರಳಯ ಆಗೋದು ಅಲ್ವಾ? ಯಾವುದು ಭೂಮಿ, ಅದು ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಹೀಗೆ ಎಲ್ಲವೂ ಒಂದರಲ್ಲೊಂದು ನೀಲೀನಗೊಂಡ ಮೇಲೆ ತಾನೇ ಪ್ರಳಯ ಹೇಳುದು. ಅದು ಇನ್ನೂ ಅದರ ಮುಂದಿನ ದೇವತೆಗಳೆಲ್ಲ ಆಗಬೇಕು. ಆ ದೇವತೆಗಳು ಪಂಚಮುಖನಲ್ಲಿ ಸೇರಬೇಕು, ಪಂಚಮುಖ ಹೋಗಿ ಚತುರ್ಮುಖನಲ್ಲಿ ಸೇರಬೇಕು, ಚತುರ್ಮುಖ ಹೋಗಿ ಸಹಸ್ರಮುಖನಲ್ಲಿ ಸೇರಬೇಕು, ಆಮೇಲೆ ಪ್ರಳಯ ಅಂತ ಹೇಳೋದು. ನೀವು ಮತ್ತೆ ಎಲ್ಲ ನೀರೆಲ್ಲ ಹೋದ್ಮೇಲೆ ಮತ್ತೆ ಪ್ರಳಯ ಜಲ ಅಂದರೆ ಈ ಜಲವನ್ನೇ ಹೇಳಿದ್ದೆ ಅಲ್ಲ. ಜಲ ಎಲ್ಲ ನಮಗೆ ಅದು ಗೊತ್ತಿಲ್ಲದೆ ಸಿನಿಮಾಗಳಲ್ಲಿ ಪ್ರಳಯ ಜಲ ಅಂತ ತೋರಿಸ್ಕೊಂಡು ಇಡೀ ಜಗತ್ತಲ್ಲಿ ಬರೀ ನೀರು ತೋರಿಸೋದು, ಒಂದು ಹೆಲಿಕಾಪ್ಟರ್ ಮಾತ್ರ ಮೇಲಿಂದ ಓಡ್ತಾ ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ಆ ಜಲ ಅಂದರೆ ಈ ಜಲ ಅಲ್ಲ. ಅದು ಜಲ ಅಂದರೆ ಇದೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲವೂ ಕಣಕಣವಾಗಿ ಸಿಡಿದು ದೂರವಾಗಿ ಎಲ್ಲ ಕಡೆ ಹೊಗೆಯಂತೆ ಆವರಿಸಿಕೊಂಡಿರುವಂತಹ ಜಾಗವನ್ನು ಮೋಡ ಅಂತ ಇಟ್ಕೊಳ್ಳಿ. ಮೋಡದ ಹಾಗೆ ಅಂತ ಎಲ್ಲವೂ ದೂರ ಇರುತ್ತೆ, ಪ್ರವೇಶ ಮಾಡಲಿಕ್ಕೆ ಆಗುವ ಹಾಗಿರುತ್ತೆ. ಆದರೆ ಅದರಲ್ಲಿ ನೀರಿನ ಅಂಶವೂ ಸೇರಿಕೊಂಡಿರುತ್ತೆ. ಯಾಕೆಂದರೆ ನೀರು ಇದೆ ಅದರಲ್ಲಿ, ಅಂದರೆ ಒಂಥರ ಕಲಸಿದ ಹಿಟ್ಟು ಆ ಟೈಮಿಗೆ. ಅದಕ್ಕೆ ಬಂದ ಅಂತ ಹೇಳಿದ್ದು ನಾನು. ಈ ರೀತಿಯಾದ ಒಂದು ಸೃಷ್ಟಿಯ ಆರಂಭದಲ್ಲಿ ಕೊನೆಗೆ ಆ ಒಂದೊಂದೇ ವಸ್ತುಗಳು ಗಟ್ಟಿಯಾಗ್ತಾ, ಅಂದರೆ ಗಾಳಿ ಒಂದು ಸಂಚಲನ ಉಂಟಾಯಿತು ಆಕಾಶದಲ್ಲಿ. ಒಂದು ನಡುಕ ಬಂದಾಗ ಅದರಲ್ಲಿ ಸ್ಪರ್ಶ ಹುಟ್ಟಿತು, ಅದೇ ಗಾಳಿ ಆಯಿತು. ಆ ಗಾಳಿಯೇ ಮತ್ತೆ ಬಿಸಿ ತಿಕ್ಕಾಟದಿಂದ ಬಿಸಿಯಾಯಿತು, ಕಂಪನದಿಂದಾಗಿ ಬಿಸಿಯಾಗಿ ಬೆಂಕಿ ಬಂತು. ಬೆಂಕಿ ಮತ್ತಷ್ಟು ಜೋರಾಗಿ ಕಾದಾಗ ಅದರಲ್ಲಿದ್ದ ಒಳಗಿನ ಅತ್ಯಂತ ಸೂಕ್ಷ್ಮವಾದ ನೀರಿನ ಕಣ ಆವಿಯಾಗಿ ಮೇಲೆ ಬಂದಾಗ ಅದು ನೀರಾಯಿತು. ನೀರು ಮತ್ತಷ್ಟು ಚೆನ್ನಾಗಿ ಹದವಾಗಿ ಸಾಂದ್ರಗೊಂಡ ನಂತರ ಕೆನೆ ಕಟ್ಟಿ ಅದರ ಮೇಲೆ ಭೂಮಿ ಆಯಿತು. ಹೀಗೆ ಒಂದೊಂದೇ ಕ್ರಮದಲ್ಲಿ ಭೂಮಿ ಹುಟ್ಟಿತು. ಪೃಥಿವೀ ಯತ್ರ ನಿರ್ಮಿತ ತತಃ ಸಮಭವತ್ ಬ್ರಹ್ಮ ಸ್ವಯಂಭೂರ್ ದೈವತೈ ಸಹ. ಅದರ ಜೊತೆಗೆ ಆ ಉಳಿದ ಲೋಕದ ಜೊತೆಗೆ ಚತುರ್ಮುಖನೂ ಹುಟ್ಟಿದ, ಉಳಿದ ದೇವತೆಗಳೂ ಕೂಡ ಅವನ ಜೊತೆಗೆ ಕಣ್ಣು ಬಿಟ್ಟರು. ಈ ಸಂದರ್ಭದಲ್ಲಿ ಪ್ರಳಯ ಜಲದ ಒಂದು ಅಂಶ, ಇದು ಒಂದು ಲೇಯರ್ ಹುಟ್ಟಿತು ಅಷ್ಟೇ, ಒಂದು ತೆಳುವು ಭಾಗ ಹುಟ್ಟಿದ್ದು, ಇನ್ನೂ ಪೂರ್ತಿ ಸೃಷ್ಟಿ ಆಗಿಲ್ಲ. ಈ ಸೃಷ್ಟಿಯ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಅಂತಾದಾಗ ಒಂದು 10 ಲೇಯರ್ಸ್ ಇದೆ. ಅದು ಪ್ರತ್ಯೇಕ ಕ್ರಮವಾಗಿ ಸಮಗ್ರ ಸೃಷ್ಟಿಯಾಗುತ್ತೆ. ನಾವು ಈಗ ನೋಡುವ ಈ ಸೃಷ್ಟಿಗೆ ಎಷ್ಟೋ ಕೋಟಿ ವರ್ಷದ ಇತಿಹಾಸ ಇದೆ. ನಮಗೆ ಬರೀ ಇನ್ನು 2000 BC 5000 BC ಅಂತ ಇಷ್ಟರಲ್ಲೇ ಕೂತ್ಕೊಂಡು ನಾವು ಈ ವೇದ ಓದಿದ ಕಾಲ, ಲೋಹದ ಯುಗ, ಸುವರ್ಣ ಯುಗ ಅಂತ ನಾವು ಬಡ್ಕೊಂಡು ಅವರು ಹೇಳಿದ ಇತಿಹಾಸ ಮಾತ್ರ ಇತಿಹಾಸ, ಅದಕ್ಕಿಂತ ಇತಿಹಾಸವಿರಲಿಲ್ಲ ಅನ್ನುವಷ್ಟು ಬುದ್ಧಿವಂತರು ನಾವು. ಹಾಗಾಗಿ ಇದು ಯೋಚನೆ ಮಾಡಿದರೆ ಕೋಟಿ ವರ್ಷಗಳ ಹಿಂದಿನ ಹಿನ್ನೆಲೆಯಿಂದ ಈ ಭೂಮಿಯಲ್ಲಿ ಇಷ್ಟೆಲ್ಲ ಜೀವಗಳ ವಿಕಾಸ ಉಂಟಾಗುವುದಕ್ಕಿಂತ ಪೂರ್ವದಲ್ಲಿ ಚತುರ್ಮುಖಾದಿ ದೇವತೆಗಳು ಹುಟ್ಟಿದ್ದು ಕೇವಲ ಇನ್ನೂ ಕೂಡ ಸೃಷ್ಟಿಯನ್ನು ಹೇಗೆ ಎಷ್ಟು ಮಾಡಬೇಕು ಅಂತ ತಿಳ್ಕೊಳ್ಳುವ ಸಂದರ್ಭ ಅದು. ಅಂತಹ ಸಂದರ್ಭದಲ್ಲಿ ಭೂಮಿ ಒಂದಿಷ್ಟು ಅವಸ್ಥೆಯನ್ನು ಪಡೆದಾಗ ಅದನ್ನು ಹಿರಣ್ಯಾಕ್ಷ ಎಳೆದೊಯ್ದ. ಆಗ ವರಾಹ ರೂಪದಿಂದ ಬಂದು ಪ್ರೋಜ್ಜಹಾರ ವಸುಂಧರಾನ್ ಎಳೆದೊಯ್ದಂತಹ ಭೂಮಿಯನ್ನು ಮರಳಿ
ತಂದು ಜಗತ್ತಿನಲ್ಲಿ ನಿಲ್ಲಿಸಿ ಆಗ ಏನಾಯಿತು, ಭೂಮಿಯಲ್ಲಿ ಆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಸೂರ್ಯೋದಯ ಸೂರ್ಯಾಸ್ತಿಗಳ ಸಮಯ ಎಲ್ಲ ವ್ಯತ್ಯಾಸ ಆಯಿತು. ಹೌದಾ? ಚಕ್ರ ತಪ್ಪಿತು ಅಂದ ತಕ್ಷಣ ಅದು ಕಕ್ಷೆಯಿಂದ ತಪ್ಪಿತು ಅಂತ ಅರ್ಥ. ಭೂಮಿ ಕಕ್ಷೆಯಿಂದ ಕಳಚಿತು ಅಂತ ಹೇಳುವುದು. ಆ ಕಕ್ಷೆಯಿಂದ ಕಳಚಿದಾಗ ಏನಾಗುತ್ತೆ ಅಂದರೆ ಸೂರ್ಯನ ಮತ್ತು ಭೂಮಿಯ ನಡುವಿನ ಅಂತರ ಬದಲಾಯಿತಾ, ಮತ್ತು ಅದು ತಿರುಗಬೇಕಾದ ವೇಗ ಕಮ್ಮಿ ಆಯಿತಾ, ಅದರಿಂದಾಗಿ ಹಗಲು ರಾತ್ರಿ ಎಲ್ಲ ಬದಲಾಯಿತಾ. ಇಡೀ ಜಗತ್ತಿನಲ್ಲಿರುವಂತಹ ಹಗಲು ರಾತ್ರಿ ಬದಲಾದರೆ ಏನಾಗುತ್ತೆ ಅಂತಲೂ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಎಲ್ಲ ಕಡೆ ಮಳೆ ಆಗುತ್ತೆ, ಎಲ್ಲ ಕಡೆ ಸೆಕೆ ಆಗುತ್ತೆ, ಎಲ್ಲ ಕಡೆ ಧೂಳು ಏಳುತ್ತೆ, ಒಟ್ಟಂತೂ ಜೀವಿಗಳು ಬದುಕುವುದೇ ಕಷ್ಟ. ಇಂಥ ಸ್ಥಿತಿಯಲ್ಲಿದ್ದ ಭೂಮಿಯನ್ನು ಆ ನೀರು ಅಂದರೆ ಮತ್ತೆ ಪ್ರಳಯ ಜಲದಿಂದ ಅದನ್ನು ಎತ್ತಿ ಮತ್ತೆ ಕೂಡಿಸಿದವನು ನೀನೇ. ಅಸೃಜಚ್ಚ ಜಗತ್ಸರ್ವಂ ಸಹ ಪುತ್ರೈಃ ಕೃತಾತ್ಮಭಿಃ ಆಕಾಶ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ. ಈ ವಿಷಯ ಹಿಂದೆಯೂ ನೆನಪಿಸಿದ್ವಿ. ಒಬ್ಬ ವೆಲಿಕೌಸ್ಕಿ ಅಂತ ದ ವರ್ಲ್ಡ್ಸ್ ಕಾಲಿಷನ್ಸ್ ಅಂತ ಏನೋ ಒಂದು ಪುಸ್ತಕ ಇರಬೇಕು ಮೋಸ್ಟ್ಲಿ ಹೆಸರು. ಅದರಲ್ಲಿ ಜಗತ್ತು ಅನ್ನೋದು ತನ್ನ ಕಕ್ಷೆಯಿಂದ ಕಳಚಿ ಬಿದ್ದಿತ್ತು, ಬಿದ್ದ ಭೂಮಿ 2 ಬಾರಿ ಮತ್ತೆ ಕಳಚಿಕೊಂಡ ಜಾಗದಿಂದ ಮತ್ತೆ ಮರಳಿ ಬಂದು ಕೂತಿತು. ಹೀಗೆ ಬಂದು ಕೂತಿತು ಅನ್ನೋದು ಲೆಕ್ಕಾಚಾರದಿಂದ ಗೊತ್ತಾಗುತ್ತೆ. ಅದು ಯಾಕೆ ಬಿತ್ತು, ಯಾಕೆ ಕೂತಿತು ಅಂತ ನಮಗೆ ಗೊತ್ತಿಲ್ಲ. ಭಾರತೀಯ ಋಷಿಗಳು ಅದರ ಬಗ್ಗೆ ಮಾತಾಡ್ತಾರೆ ಅಂತ ಇಷ್ಟು ಹೇಳ್ತಾನು. ಅಂದರೆ 2 ಬಾರಿ ಕಳಚಿದ್ದು ಅನ್ನೋದನ್ನು ಆಚಾರ್ಯರೇ ಹೇಳಿದ್ದು. ಮತ್ತೆ ಅದಕ್ಕಿಂತ ಪೂರ್ವದ ನಮ್ಮ ಪುರಾಣದ ಓದುಗರಲ್ಲಿ ವರಾಹ ರೂಪ ಅವತಾರ ಒಂದು ಸರ್ತಿ ಆಯಿತು ಅಂತ, ಅಲ್ಲಿ ಯಜ್ಞವರಾಹ ಶ್ವೇತವರಾಹ ಅಂತ 2 ಇದೆ. ಅದು ಏನು ಅಂತ ಯಾರು ತಲೆಗೆಡಿಸ್ಕೊಳ್ಳಿಲ್ಲ. ಒಂದು ಸರ್ತಿ ಪೂರ್ಣ ವರಾಹ ರೂಪದಿಂದ ಹಿರಣ್ಯಾಕ್ಷ ಆದಿ ಹಿರಣ್ಯಾಕ್ಷ ಬಂದು ಬೀಸಿ ತೆಗೆದಾಗ ಅವನನ್ನು ತಿವಿದು ಕೊಂದ. 2ನೇ ಬಾರಿ ಮತ್ತೆ ಹಿರಣ್ಯ ಕಶಿಪುವಿನ ತಮ್ಮನಾಗಿ ಬಂದಂಥವನು, ಅಣ್ಣನಾಗಿ ಬಂದಂಥವನು, ಅಣ್ಣ ತಮ್ಮ ಅಂತ 2 ರೀತಿ ಹೇಳ್ತಾರೆ. ಹಿರಣ್ಯಾಕ್ಷ ಅಣ್ಣನೂ ಹೌದು ತಮ್ಮನೂ ಹೌದು. ಅವನು ಜನ್ರೇಟ್ ಆದ ಟೈಮ್ ನೋಡಿಕೊಂಡ್ರೆ ಅಣ್ಣ, ಹೊರಗೆ ಬಂದ ಕ್ರಮ ನೋಡಿದರೆ ಅಣ್ಣ. ಆದರೆ ಹುಟ್ಟಿದ ಕ್ರಮ ನೋಡಿದರೆ, ಅಂದರೆ ಪೂರ್ವದಲ್ಲಿ ಗರ್ಭ ಕಟ್ಟುವ ಟೈಮ್ ನೋಡಿದರೆ ಮೊದಲು ಹಿರಣ್ಯಾಕ್ಷ ಆಮೇಲೆ ಹಿರಣ್ಯಕಶಿಪು, ಮೊದಲು ಹಿರಣ್ಯಕಶಿಪು ಆಮೇಲೆ ಹಿರಣ್ಯಾಕ್ಷ ಕಾಣುವುದು. ಯಾಕೆಂದರೆ ಯಾವುದು ಮೊದಲು ಪ್ರವೇಶ ಮಾಡಿರುತ್ತೋ ಅದು ಆಮೇಲೆ ಬರುತ್ತೆ. ಅದರಿಂದಾಗಿ ಆಮೇಲೆ ಬಂದ ಮಗು ತಮ್ಮ ಆಯಿತು. ವಸುತ ಹುಟ್ಟಿದ್ದು ಒಳಗಿನಿಂದ ಸಿದ್ಧಗೊಂಡದ್ದು ಹಿರಣ್ಯಾಕ್ಷ. ಅಂದರೆ ಹುಟ್ಟಿದ್ದು ಮೊದಲು ಹಿರಣ್ಯಾಕ್ಷ, ಬೆಳೆದಿದ್ದು ಮೊದಲು ಹಿರಣ್ಯಕಶಿಪು. ಅದರಿಂದಾಗಿ ಬೆಳೆದಿದ್ದು ಅನ್ನುವ ಅರ್ಥದಲ್ಲಿ ಹಿರಣ್ಯಕಶಿಪು ಅಣ್ಣ, ಜಗತ್ತಿಗೆ ಮೊದಲು ಕಣ್ಣು ಬಿಟ್ಟು ಹೊರಗೆ ಕಾಣಿಸಿದ್ದು ಹಿರಣ್ಯಾಕ್ಷ. ಅದರಿಂದಾಗಿ ಅವನನ್ನು ಅಣ್ಣ ಅಂತ ಕರೀತಾರೆ. ಹೀಗೆ ಈ 2ನೇ ಬಾರಿ ತಮ್ಮನಾಗಿಯೋ ಅಣ್ಣನಾಗಿಯೋ ಬಂದ ಹಿರಣ್ಯಾಕ್ಷ, ಯಾಕೆಂದರೆ ಇದು ಕನ್ಫ್ಯೂಷನ್. ಯಾಕೆಂದರೆ ಕೆಲವು ಕಡೆ ಅವನನ್ನು ಅಣ್ಣ ಅಂತ ಹೇಳ್ತಾರೆ, ಕೆಲವು ಕಡೆ ತಮ್ಮ ಅಂತ ಹೇಳ್ತಾರೆ. 2 ಹೌದು ಅಂತ ನಾನು ಹೇಳಲಿಕ್ಕೋಸ್ಕರ ಈ ಮಾತು ಹೇಳಿದ್ದು. ಅವಳಿ ಮಕ್ಕಳಲ್ಲಿ ಈ ಲೆಕ್ಕಾಚಾರ ಇರುತ್ತೆ. ಹೊರಗೆ ಲೋಕಕ್ಕೆ ಕಾಣಿಸಿಕೊಂಡ ಲೆಕ್ಕದಲ್ಲಿ ಅಣ್ಣನಾಗಿದ್ದರೂ ಹುಟ್ಟಿನ ಕ್ರಮದಲ್ಲಿ ಅವನು ತಮ್ಮನಾಗಿರ್ತಾನೆ ಅನ್ನೋದು ಒಳಗಿನ ವೈದ್ಯಕೀಯ ಲೋಕದ ಸಂಗತಿ. ಹೀಗೆ ವರಾಹನನ್ನ 2 ಬಾರಿ ಭೂಮಿ ಕಂಡಿತ್ತು ಅನ್ನೋದು ಪುರಾಣದಲ್ಲಿಯೇ ಇದೆ. ಅದನ್ನು ಆಚಾರ್ಯರು ಹೇಳಿದ್ದು. 2ನೇ ಬಾರಿ ಅವನನ್ನು ಗದೆಯಿಂದ ಗುದ್ದಿಕೊಂದ, 1ನೇ ಬಾರಿ ತಿವಿದುಕೊಂದ, ಯಾಕೆಂದರೆ ಅದು ಪೂರ್ತಿ ವರಾಹ ರೂಪ ಆಗಿತ್ತು. 2ನೇ ಬಾರಿ ಅವನ ಕುತ್ತಿಗೆಯ ಮೇಲಿನ ಭಾಗ ಮಾತ್ರ ವರಾಹ, ಕೆಳಗಿನ ಭಾಗ ಶಂಖಚಕ್ರ ಗದಾಧರ. ಅವನು ಶಂಖಚಕ್ರ ಗದಾ ಪದ್ಮಗಳನ್ನು ಹೊತ್ತೇ ವರಾಹನ ರೂಪದಿಂದ ತಿವಿದು ಅವನನ್ನು ಕೊಂದ ಅನ್ನುವ ಇಷ್ಟು ಸಂಗತಿಗಳನ್ನು ನೆನಪು ಮಾಡಿಕೊಳ್ತಾ, ಆಕಾಶದ ಹುಟ್ಟಿನ ನಂತರ ಉಳಿದ ಎಲ್ಲ ದೇವತೆಗಳು ಹುಟ್ಟಿದ್ರೂ ಚತುರ್ಮುಖ ತನ್ನ ಹುಟ್ಟಿಗೆ ಕಾರಣನಾದ ಭಗವಂತನ ಬಗ್ಗೆ ಹುಡುಕಾಟ ನಡೆಸ್ತಾ 4 ದಿಕ್ಕುಗಳಲ್ಲೂ ಅವನಲ್ಲಿ ಯೋಚನೆಗಳು ಬೆಳೆದು ಮುಖ ಬೆಳೆಯಿತು. 4 ಮುಖಗಳಲ್ಲಿ ಯೋಚಿಸಿದ, ಅಂದರೆ 4 ದಿಕ್ಕುಗಳಲ್ಲಿ ಯೋಚಿಸಿದ. ನಾವು 4 ದಿಕ್ಕುಗಳಲ್ಲಿ ಯೋಚಿಸ್ತೇವೆ ಮತ್ತು ಮರ್ತು ಬಿಡ್ತೇವೆ. ಅವನು ಮರೆಯುವುದಿಲ್ಲ, ಆದ್ದರಿಂದ 4 ಮುಖ ಹಾಗೆ ಉಳಿಯಿತು. ಅವನಿಗೊಬ್ಬ ಮಗ ಹುಟ್ಟಿದ ಮರೀಚಿಗೊಬ್ಬ ಮತ್ತೆ ಮಗ ಹುಟ್ಟಿದ ಕಶ್ಯಪ. ಈ ಕಶ್ಯಪನ ಮನೆತನದಲ್ಲಿಯೇ 12 ಜನ ಆದಿತ್ಯರು, ಅದಿತಿಯಲ್ಲಿ ಹುಟ್ಟಿದವರು. ಅವರನ್ನು ವಿವಸ್ವಾನ್ ಅಂತ ಪರಂಪರೆಯಲ್ಲಿ 12 ಜನರಲ್ಲಿ ಒಬ್ಬ ಪ್ರಧಾನ ವಿವಸ್ವಾನ್ ಅನ್ನೋನು ಸೂರ್ಯ. ಆದಿತ್ಯ ಒಬ್ಬನೇ, ಅಂದರೆ ಬೆಳಗುವ ಆದಿತ್ಯ ಒಬ್ಬನೇ. ಆದಿತ್ಯ ಮಕ್ಕಳು 12 ಜನ ಸೂರ್ಯರು ಬರೋದಲ್ಲ, 12 ಜನ ಆದಿತ್ಯರು ಬರುವುದು. ಅದರಲ್ಲಿ ಒಬ್ಬ ಆದಿತ್ಯ, ನಾವು ಬೆಳಗುವ ಸೂರ್ಯ ಅಂತ ಹೇಳುವ ಹೆಸರು ವಿವಸ್ವಾನ್ ಅಂತ. ಹೀಗೆ ವಿವಸ್ವಂತನಿಂದ ಮುಂದೆ ಮನುಹು ವೈವಸ್ವತೋ ಅಭವತ್. ವೈವಸ್ವತ ಮನು ಹುಟ್ಟಿದ. ಆ ವೈವಸ್ವತನ
ಪ್ರಜಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಅವನಿಂದ ಮುಂದೆ ಇಕ್ಷ್ವಾಕು, ಮನುವಿಗೆ ಮಗ ಇಕ್ಷ್ವಾಕು ಹುಟ್ಟಿದ. ಆ ಇಕ್ಷ್ವಾಕುವಿಗೆ ಕುಕ್ಷಿ ಅನ್ನುವಂಥ ಒಬ್ಬ ಮಗ ಹುಟ್ಟಿದ. ಈ ಕುಕ್ಷಿಗೆ ಮಗನಾಗಿ ವಿಕುಕ್ಷಿ ಬಂದ. ವಿಕುಕ್ಷಿಯಿಂದ ಅಂದರೆ ಇಡೀ ಅವನ ಪರಂಪರೆಯನ್ನು ಮುಂದೆ ಹೇಳ್ತಾ ಬರ್ತಾರೆ. ಅನರಣ್ಯನಿಂದ ಅವನ ಕಾಲದಲ್ಲಿ ತುಂಬ ದುರ್ಭಿಕ್ಷೆ, ಲೋಕದಲ್ಲಿ ತುಂಬ ಅವ್ಯವಸ್ಥೆ ಉಂಟಾಯಿತು. ಆ ನಂತರ ಅನರಣ್ಯನ ನಂತರ ಪೃಥು ಹುಟ್ಟಿ ಬಂದ. ಅದರ ಮಧ್ಯದಲ್ಲಿ ಅಂದರೆ ಇಲ್ಲಿ ಕೆಲವು ರಾಜರ ಹೆಸರನ್ನೆಲ್ಲ ಮುಂದೆ ಮುಂದೆ ಹಾರಿಸಿಕೊಂಡು ಹೋಗಿದ್ದಾರೆ. ಅದು ನಾವು ಬೇರೆ ಕಡೆ ನೋಡಿದಾಗ ಅದು ಗೊತ್ತಾಗಬೇಕು ನಮಗೆ. ಕೇವಲ ಇದು ಒಂದು ಏನಂತಾರೆ, ಸಿಂಹಾವಲೋಕನ. ಪ್ರತಿಯೊಂದನ್ನು ನೋಡ್ತಾ ಇಲ್ಲ. ಪಕ್ಷಿ ನೋಟ ಅಂದರೆ ಯಾವುದು ಪ್ರಧಾನವಾದ ಗುಡ್ಡಗಳಿವೆ ಅದನ್ನು ಮಾತ್ರ ನೋಡ್ತಾರೆ. ವಸುತಲ್ಲಿ ಚಿಕ್ಕ ಚಿಕ್ಕ ಗುಡ್ಡಗಳು ಇನ್ನೂ ಇರ್ತವೆ, ಅಥವಾ ಇಲ್ಲಿಗೆ ಇಂಪಾರ್ಟೆಂಟ್ ಅಲ್ಲದ ಇನ್ಯಾವುದು ಅದು ದೊಡ್ಡದೇ ಇರುತ್ತೆ. ಆದರೆ ಈಗ ಹೇಳಬೇಕಾದ ದೇವಸ್ಥಾನಗಳು ಅಂತ ಹೇಳುವಾಗ ದೇವಸ್ಥಾನ ಇಲ್ಲದ ಗುಡ್ಡ ಬಿಟ್ಟುಬಿಡ್ತಾರೆ. ಹಾಗೆ ಇಲ್ಲಿ ಯಾವುದು ಪ್ರಧಾನವಾದ ಅಂಶವೋ ಅಷ್ಟನ್ನು ಹೇಳ್ತಾ ವಂಶ ಪಾರಂಪರ್ಯವನ್ನು ಹೇಳ್ತಾ, ಇದರಿಂದ ಮುಂದೆ ಪೃಥು ಬಂದ. ಅವನಿಂದ ಮುಂದೆ ತ್ರಿಶಂಕು ಹುಟ್ಟಿದ. ತ್ರಿಶಂಕುವಿನ ನಂತರ ಸಶರೀರನಾಗಿ ಇದಕ್ಕೆ ಸ್ವರ್ಗಕ್ಕೆ ಹೋದವನು ಇದೇ ತ್ರಿಶಂಕು. ಈ ತ್ರಿಶಂಕುವಿನಿಂದ ದುಂದುವನ್ನು ಕೊಂದಂತಹ ಒಬ್ಬ ದುಂದುಮಾರ ಅಂತ ಹುಟ್ಟಿದ. ಈ ದುಂದುಮಾರ ಅದೇ ಅವನನ್ನೇ ಕುವಲಯಾಶ್ವ ಅಂತ ಕರೀತಾರೆ. ಕುವಲಯಾಶ್ವ ಅಂತ ಎರಡೂ ಕರೀತಾರೆ. ಭೂಮಿಯನ್ನು ತನ್ನ ವೇಗದ ಕುದುರೆಯಿಂದ ಓಡಿ ಆ ದುಂದುವನ್ನು ಅಟ್ಟಿಸಿಕೊಂಡು ಹೋಗಿ ಅವನನ್ನು ಕೊಂದ ಅಂತ. ಅದು ಉದಂಕ ತನ್ನ ಸಿದ್ಧಿಗೆ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಭಗವಂತನನ್ನು ಕೇಳಿಕೊಂಡಾಗ, ನನ್ನ ವಿಶೇಷವಾದ ಅಂಶದಿಂದ ಕುವಲಯಾಶ್ವರನಲ್ಲಿ ಇದ್ದು ನಾನು ದುಂದುವನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಅವನ ತಂದೆಯಿಂದ ಕುವಲಯನಲ್ಲಿ ಆಜ್ಞೆ ಮಾಡಿಸಿ, ಅಂದರೆ ತಂದೆ ಹತ್ರ ಬಂದು ಕೇಳ್ತಾನೆ. ಕುವಲಯಾಶ್ವನ ತಂದೆ ಹತ್ರ, ಅವನ ಹೆಸರು ಅದೇ ಅಶ್ವ ಅಂತೇನೋ ಬರುತ್ತೆ. ಅವನ ಹತ್ರ ಬಂದು ಕೇಳಿದಾಗ, ನಾನು ವಾನಪ್ರಸ್ಥಾಶ್ರಮ ತಗೊಂಡಾಗಿದೆ, ನನ್ನ ಮಗನೇ ಇದಕ್ಕೆ ಸಮರ್ಥ ಅಂತ ಹೇಳಿ ಮಗ ಅದನ್ನು ನಡೆಸ್ತಾನೆ. ಅವನ ಮಗ ಮುಂದೆ ಯುವನಾಶ್ವ. ಆ ಯುವನಾಶ್ವನ ಪರಂಪರೆಯಲ್ಲಿ ಮಗನಾಗಿ ಬಂದವನು ಮಾಂಧಾತ. ಆ ಮಾಂಧಾತುವಿನ ನಂತರ ಸುಸಂಧಿ, ಅವನಿಂದ ಮುಂದೆ ಧ್ರುವಸಂಧಿ, ಪ್ರಸೇನಜಿತ್. ಈ ಧ್ರುವಸಂಧಿ ಇವನ ಪರಂಪರೆಯಲ್ಲಿ ಮತ್ತೆ ಒಬ್ಬ ಭರತ ಅಂತ ಬರ್ತಾನೆ. ಭರತನಿಂದ ಅಸಿತ ಬರ್ತಾನೆ. ಇದರಿಂದ ಮುಂದೆ ಹೈಹಯ ವಂಶ ಒಂದು ಕಡೆಯಿಂದ ಬೆಳೆಯುತ್ತೆ. ಶಶುಬಿಂದು ಹುಟ್ಟುತ್ತಾನೆ ಅಲ್ಲೇ ಪರಂಪರೆಯಲ್ಲಿ. ಹೀಗೆ ಅನೇಕ ಜನರ ಪ್ರಭಾವದಿಂದಾಗಿ ಮಧ್ಯದಲ್ಲೊಬ್ಬ ಸಗರ ಅಂತ ಬರ್ತಾನೆ. ಆ ಸಗರನಿಗೆ ಆಗುವ ಮಗ, ಅಂದರೆ ಸಗರ ಬಂದದ್ದು ಹೇಗೆ ಅಂತ ಹೇಳುವಾಗ ವಿಷದ ಜೊತೆಗೆ ಹುಟ್ಟಿದಾದ್ರಿಂದಾಗಿ ಅವನಿಗೆ ಸಗರ ಅಂತ ಹೆಸರು ಬಂತು. ಅವನಿಗೆ ಅಂಶುಮಂತ ಹುಡ್ತಾನೆ. ಅಂಶುಮಂತನಿಗೆ ದಿಲೀಪ ಹುಡ್ತಾನೆ. ದಿಲೀಪನಿಗೆ ಭಗೀರಥ ಹುಡ್ತಾನೆ. ಭಗೀರಥನಿಂದ ಮುಂದೆ ಅಜ, ಅವನಲ್ಲಿ ದಶರಥ. ಈ ದಶರಥನಲ್ಲಿ ಮುಂದೆ ಈ ರಾಮಚಂದ್ರಾದಿ ಉಳಿದ ಎಲ್ಲ ಮಧ್ಯದಲ್ಲಿ ರಘು ಇತ್ಯಾದಿಗಳೆಲ್ಲ ಹೆಸರು ಹೇಳಿದ್ದಾರೆ. ಹಿಂದೆ ಮುಂದೆ ಸ್ವಲ್ಪ ಶಬ್ದಗಳನ್ನು ಗಮನಿಸ್ಕೊಳ್ಬೇಕು. ಹೀಗೆ ಇಂತಹ ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿ ಬಂದಂತಹ ನೀನು ಈ ಇಡೀ ಅಜಸ್ಯ ಚೈವ ಧರ್ಮಾತ್ಮ ರಾಜ ದಶರಥ ಸುತಃ ತಸ್ಯ ಜ್ಯೇಷ್ಠೋಸಿ ದಾಯಾದ. ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದರೆ, ಇದರೊಂದು ಮತ್ತೆ ಒಂದು ಆಸೆ ಇದೆ ಅವನಲ್ಲಿ ಹೇಳುವಾಗ. ಎಲ್ಲರಲ್ಲೂ ಮೊದಲ ಮಗ ರಾಜ ಆಗಿದ್ದಾನೆ. ಆದ್ದರಿಂದಾಗಿ ರಾಜನಾಗುವುದಕ್ಕೆ ಈ ಕ್ರಮದಲ್ಲೂ ನೋಡಿದಾಗಲೂ ನಿಮ್ಮ ವಂಶದಲ್ಲಿ ಹಿಂದಿನಲ್ಲಿ ಎಲ್ಲರೂ ಕೂಡ ಮೊದಲಿನ ಮಕ್ಕಳೇ ರಾಜ ಆಗಿರೋದು. ಅದರಿಂದಾಗಿ ನೀನು ಕೂಡ ಮೊದಲಿನ ಮಗ, ಅದರಿಂದಾಗಿ ರಾಜ ಆಗಬೇಕು ಅಂತ ನಾವು ಕೇಳ್ತಾ ಇರೋದು ಅಂತ. ಅಷ್ಟರಲ್ಲಿ ಕ್ಷಮೆ ಕೇಳ್ತಾ ಮತ್ತು ಒಂಚೂರು ಕಾಲೆಳೆಯೋದು. ಹಾಗಿದ್ರಾದರೂ ಬಾ ಅಂತ ಅದಕ್ಕೆ ಹೇಳ್ತಾ, ಅತ್ತಸ್ಯ ಜ್ಯೇಷ್ಠೋಷಿದಾಯಾದೋ ರಾಮ ಇತ್ಯಭಿವಿಶ್ರುತಃ ತದ್ಗೃಹಾಣ ಸ್ವಕಂ ರಾಜ್ಯಂ ಅವೇಕ್ಷ ಸ್ವಜನಂ ನೃಪ. ಈ ಕಾರಣದಿಂದಾಗಿ ನಿನ್ನನ್ನು ನಾನು ಕೇಳಿಕೊಳ್ತಾ ಇರೋದು, ನೀನೇ ರಾಜನಾಗಿ ಈ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ಇಕ್ಷ್ವಾಕೂಣಾಂ ಹಿ ಸರ್ವೇಷಾಂ ರಾಜ ಭವತಿ ಪೂರ್ವಜಃ. ಇಕ್ಷ್ವಾಕುವಿನ ಪರಂಪರೆಯಲ್ಲಿ ಇಲ್ಲಿಯ ತನಕ ಬಂದವರಲ್ಲಿ ಮೊದಲಿಗನೇ. ಅದು ಎಲ್ಲಿ ಸ್ವಲ್ಪ ಬಹುಶಃ ಮೊದಲಿಗ ಅಂತಿಲ್ವೋ ಅದನ್ನೆಲ್ಲ ಬಿಟ್ಟಿದ್ದಾನೆ ಅನಿಸುತ್ತೆ, ಮಧ್ಯದಲ್ಲಿ ಬಿಟ್ಟ ಹೆಸರುಗಳು ಅಂದರೆ. ಅದಕ್ಕೋಸ್ಕರ ಇಕ್ಷ್ವಾಕೂಣಾಂ ಹಿ ಸರ್ವೇಷಾಂ ರಾಜ ಭವತಿ ಪೂರ್ವಜಃ. ಪೂರ್ವಜೇ ನಾವರಃ ಪುತ್ರೋ ಜ್ಯೇಷ್ಠೋ ರಾಜ್ಯೇಭಿಷೇಚ್ಯತೆ. ಪೂರ್ವಜ ಇರಬೇಕಾದ್ರೆ, ದೊಡ್ಡವನು ಇಲ್ಲದೆ ಹೋದಾಗ ಮುಂದಿನವನಿಗೆ ಅಧಿಕಾರ ಕೊಡುವುದು ತಪ್ಪಲ್ಲ. ಆದರೆ ದೊಡ್ಡವನಿರುವಾಗ ಚಿಕ್ಕವನಿಗೆ ಅಧಿಕಾರ ಇನ್ನು ದೊಡ್ಡವನು ಇದ್ದೂ ಕೂಡ ಅವನು ಅಸಮರ್ಥ. ಈಗ ಧೃತರಾಷ್ಟ್ರನ ಪರಿಸ್ಥಿತಿಯಲ್ಲಿ ದೊಡ್ಡವನಾಗಿದ್ದರೂ ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅನ್ನುವ ಕಾರಣಕ್ಕೆ ಪಾಂಡು ರಾಜ ಆದ. ಅದು ಅಧಿಕಾರಯುಕ್ತವಾಗಿ ಆಗಿದ್ದು.
ಪಾಪ ಇರಲಿ ಇವನು ಮಾಡಲಿ ಅಂತ ಕೊಟ್ಟದ್ದಲ್ಲ. ನಿಜವಾಗಿಯೂ ಪಾಂಡುವಿಗೆ ಆ ಪೂರ್ಣ ಅಧಿಕಾರ ಇತ್ತು ಅಂತ ಅವನು ರಾಜ್ಯಭಾರ ಮಾಡಿದ್ದಾನೆ. ಅದನ್ನು ಸತ್ಯವತಿಯೂ ಹೇಳ್ತಾಳೆ. ಈ ಹುಟ್ಟುವ ಹುಡುಗ ಕುರುಡನಾಗಿ ಹುಡ್ತಾನೆ ಅಂತಂದಾಗ ಇವನು ಹೇಗೆ ರಾಜ್ಯ ಆಳ್ಲಿಕ್ಕಾಗುತ್ತೆ? ಕಣ್ಣಿಲ್ಲದವನು ರಾಜ ಆಗೋದು ಸಾಧ್ಯ ಇಲ್ಲ. ಅದರಿಂದ ನನಗೆ ಮತ್ತೊಬ್ಬ ಮಗನನ್ನು ನೀನು ಕೊಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಅವಳು ವ್ಯಾಸರು ಮತ್ತೊಂದು ಹೆಂಡತಿಯಲ್ಲಿ ಮಗನನ್ನು ಪಡೆಯಬೇಕು ಅನ್ನುವ ಅಪೇಕ್ಷೆಗೆ ನಿಯೋಗ ಪದ್ಧತಿಗೆ ಒಪ್ಪಿಗೆ ಕೊಟ್ಟದ್ದು. ಹಾಗೆ ಎಲ್ಲ ಕಡೆಯಲ್ಲೂ ಹೀಗೇ ಇದೆ. ಅದರಿಂದಾಗಿ ಸರಾಘವಾಣಾಂ ಕುಲಧರ್ಮಮಾತ್ಮನಃ ಸನಾತನಂ ನಾದ್ಯ ವಿಹಂತು ಮರಹಸಿ ಪ್ರಭೂತರತ್ನ ಮನುಷಾಧಿ ಮೇದಿನಿ ಪ್ರಭೂತರಾಷ್ಟ್ರಾಂ ಪಿತೃಮನ್ಮಹಾಯಶಃ. ಇಲ್ಲಿಯ ತನಕ ರಾಘವರಲ್ಲಿ ಎಲ್ಲರೂ ಮೊದಲಿಗರೇ ರಾಜ್ಯವನ್ನು ಆಳಿದ್ದು ಅನ್ನುವ ಈ ಧರ್ಮವನ್ನು ಬಿಡದೆ ಪಾಲಿಸಿಕೊಂಡು ಬರುವಂತಹ ನಮ್ಮ ಪರಂಪರೆಯನ್ನು ನೀನು ಮುಂದುವರೆಸಬೇಕು ಅನ್ನೋದಕ್ಕೋಸ್ಕರ ಹೀಗೆ ಇಷ್ಟು ವಿಷಯಗಳನ್ನು ನಾನು ನಿರೂಪಣೆ ಮಾಡಿದ್ದೇನೆ. ಇದರಿಂದ ರಾಷ್ಟ್ರವೂ ಕೂಡ ಸಮೃದ್ಧಿಯನ್ನು ಹೊಂದುತ್ತೆ, ಪ್ರಭೂತ ರತ್ನ ಒಳ್ಳೆಯ ರೀತಿಯಾದಂತಹ ನೆಮ್ಮದಿಯನ್ನು ಪಡೆಯುತ್ತೆ. ಆಗ ನಮ್ಮ ಪೂರ್ವಜರೆಲ್ಲರೂ ಕೂಡ ರಾಮರಾಜ್ಯವಾಳಿದ ಅನ್ನುವ ಕಾರಣದಿಂದ ಸಂತೃಪ್ತಿಯನ್ನು ಹೊಂತಾರೆ. ಅದರಿಂದ ನೀನು ಅವಶ್ಯವಾಗಿ ರಾಜ್ಯವನ್ನು ಸ್ವೀಕರಿಸಲೇಬೇಕು ಅಂತ ಹೀಗೆ ಹಠ ಮಾಡ್ತಾನೆ. ಅದಕ್ಕೆ ರಾಮನ ಉತ್ತರ ಏನಿತ್ತು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.